ಹೌದು ಸ್ವಾಮಿ. 27ನೇ ದಿನ ಸಂಜೆ 4:30. ನೋಡಿ ಇಲ್ಲಿ, ನೀವಿವಾಗ ಜಯಲಕ್ಷ್ಮಿ, ನೀವೀಗ ಹೇಳಿದ್ದೀರ. ಇಲ್ಲೇ ನಾನು ಜಯಲಕ್ಷ್ಮಿ ಅಂತೆ. ಅಲ್ಲಲ್ಲ, ನಾನು ಜಯಲಕ್ಷ್ಮಿ. ಜಯಲಕ್ಷ್ಮಿ ಅಂತ ಏರ್ಪೋರ್ಟ್. ನಮಸ್ಕಾರ ಜಯಲಕ್ಷ್ಮಿ ಅವರೇ. ಬಿಗ್ ಬಾಸ್ ಜಯಲಕ್ಷ್ಮಿ ಅಲ್ವಾ ನೀವು? ಗೊತ್ತಿಲ್ಲಪ್ಪ, ಏನು ಗೊತ್ತಿಲ್ಲ. ನಿಮ್ ಬಿಗ್ ಬಾಸ್ ಆಕ್ಟ್ ಮಾಡಿದ? ನೀವೇ ಹೇಳಿ, ನೀವು ಬಿಗ್ ಬಾಸ್ ಅಲ್ಲಿ ಆಕ್ಟ್ ಮಾಡಿದ್ರಾ? ಬಿಗ್ ಬಾಸ್ ಜಯಲಕ್ಷ್ಮಿ ಅಲ್ಲ ಅಲ್ವಾ? ಕರೆಕ್ಟಾ? ಹೌ ಡು ಯು ನೋ? ಹೌ ಡು ಯು ನೋ? ನಾನು ಕೇಳದೇ ಇಲ್ಲ, ಹಂಗ್ ಕೇಳದೇ ಇಲ್ಲ. ಹೆಂಗ್ ಗೊತ್ತು? ಹೆಂಗ್ ಗೊತ್ತು ಹೇಳಿ? ಟಿವಿಲಿ ತೋರಿಸಿದ್ರಲ್ಲ ಮೇಡಮ್, ನೋಡಿದ್ವಿ. ನೀವ್ ಹಿಂಗೆ ಅನ್ಕೊಂಡಿರ್ಲಿಲ್ಲ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಅಲ್ವಾ, ನಿಮ್ಮ ಯಾರ ಜೊತೆ ನೋಡ್ತಾ ಇದೀಯಾ? ಮೀನ್ಸ್ you'll ask ನಿಮ್ ಟಾಸ್ಕ್ ಬಗ್ಗೆ, ಯು ಸೇ ನಾ ಟಾಸ್ಕ್ ಬಗ್ಗೆ. ಟಾಸ್ಕ್ ಎಲ್ಲ ಇಡೀ ರಾತ್ರಿ ಹೋಮ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ವಿ. ಯು ನಾಟ್ ಟು ಸ್ವೀಟ್. 27ನೇ ದಿನ ರಾತ್ರಿ 9:15. ಈಗ ಲೈಟ್ ಆರ್ಸೋದು ಕಲ್ತ್ಕೊಳ್ಳ. ಲೈಟ್ ತೆಗೆದ್ರೆ ಅಲ್ವಾ, ಸೀರಿಯಸ್ನೆಸ್ ಇಲ್ಲ ನಾನು. ಏನು ಕ್ಯಾಮ್ರಾ ನಂಬರು ರೆಡಿ. ಬಾಗಿಲು ತೆಗಿತೀರಾ ಬೇಗ? ಈಗ ನಾನು ಅಲ್ಲೋ ಕೂತ್ಕೊಂಡ್ರೆ ತಲೆ ಕೆಡಾಗತ್ತೆ. ಸೀರಿಯಸ್ನೆಸ್ ಇಲ್ಲ ಮಾಡಲಿ. ಮಾಡ್ಕೊಳ್ಳಲ್ಲ ಸಾಲ ತೆಗಿಬೇಕು, ತೆರಬೇಕು ಬಾಗಿಲು. ಅರ್ಥ ಆಯ್ತಾ? ಜೀ ಬೂಮ್ ಬಾ, ತೆಗಿ ಬಾಗಿಲು. ಏನ ಏನಿಲ್ಲ, ಅಲ್ಲಿ ಬಾಗಿಲು ತೆಗಿರೋ. ಬಾಗಿಲು ತೆಗಿಬೇಕು, ಬಾಗಿಲು ಮುಖ ಸೀರಿಯಸ್ನೆಸ್ ಇಲ್ಲ ನನಗೆ. ನಾನು ಒಂದು ಸಲ ಈಗ ಅಂತೀನಿ, ತಗೋಬೇಕು ಓಪನ್ 1 2 3 ಅಂತೀನಿ. ಅಲ್ಲಿ ಬಾಗಿಲು ತೆಗಿಬೇಕು, ತೆಗಿಲಿಲ್ಲ. ಲಾಸ್ಟ್ ನಾನೇನ ಗಿಂಜು ಕಳ್ಕೊಳ್ಳಲ್ಲ ಹೇಳಿದ್ದೀನಿ. ಗೊತ್ತಾಯ್ತಾ? ಟಡನ್ 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 ಜೀ ಬೂಮ್ ಬಾ. ಒಂದು 10 ಎಣಿಸೋದು. 1 2 3 4 5 6 7 8 9 10 ಅಷ್ಟೇ. ಸೀರಿಯಸ್ನೆಸ್ ಇಲ್ಲ ನನಗೆ. ಚೂರು ಹೆಂಗಾರು ನನಗೇನು ಕೊಂಚ ಕಾಮನ್ ಸೆನ್ಸ್ ಇಲ್ಲ. 29ನೇ ದಿನ ರಾತ್ರಿ 8 ಗಂಟೆ. ನಾನು ಅದೇ ಹೇಳಿದೆ, ಅನುಶ್ರೀ ಅರುಣ್ ಸಾಗರ್ನ ಅಪ್ಪ ಅಂತೀಯಪ್ಪ ನೀನು, ಅಪರ್ಣ ಅವ್ರ ಅಮ್ಮ ಅಂತೀಯ ನೀನು, ರಾಘು ನನ್ನ ಅಣ್ಣನ ಥರ ಅಂತೀಯ, ತಿಲಕ್ನ ಅಲ್ಲಿ ಇವು ಅಂತ ಕರೀತಾ ಇರ್ತೀಯ. ಅಷ್ಟು ಜನನು ಕೋಟೆ ಸುತ್ಕೊಂಡಂಗೆ ಸುತ್ಕೊಂಡವಳು ಆಕೆ. 24 ವರ್ಷ ಹುಡುಗಿಗೆ ಏನು ಬುದ್ಧಿ ಇಲ್ವಾ ಅವ್ರಿಗೆ? ನಾನು
ನಮ್ಮವ್ರು ಇದ್ದಾರೆ ಮೇಡಮ್ ಅಲ್ಲಿ. ನನಗೂ ಮರ್ಯಾದೆ ಇದೆ. ನಾನು ಇನ್ನೂ ಒಂದು ಹುಡುಗಿ ನೀವು ಮುಟ್ಟು ಮಾತಾಡ್ಸಲ್ಲ ಅನ್ನೋ ಕಾರಣಕ್ಕೆ ನನಗೇನು ಆಕೆ ಮೇಲೆ ಗೌರವ ಇಲ್ಲ ಅಂತಲ್ಲ, ಅಥವಾ ನನಗೇನು ಅಟೆನ್ಷನ್ ಕೊಡೋಕ್ಕೆ ಬರಲ್ಲ ಅಂತ ನಾನು ಎಲ್ಲರ ಅಪ್ಪಂಗೆ ನಾನು ಮಾತಾಡ್ಬೋದು ಇಲ್ಲಿ, ನಾನು ಚೆನ್ನಾಗಿ ಫ್ಲರ್ಟ್ ಮಾಡ್ಬೋದು, ನನಗೇನು ಬರಲ್ಲ ಅಂತೇನಲ್ಲ. ಬಟ್ ನಾನು ಮಾಡಲ್ಲ ಏನಕ್ಕೆ ಹೇಳಿ, ಒಂದು ಗೌರವ ಅನ್ನೋದು ಇರುತ್ತೆ ಎಲ್ಲರಿಗೂ. ಒಂದು ಅಡ್ವಾಂಟೇಜ್ ಸಿಕ್ತು ಅಂದ್ಬಿಟ್ಟು ಎಲ್ಲರ ಬಗ್ಗೆನೂ ಮಾತಾಡ್ತಾ ಇದ್ರೆ ನೀವೇ ನೋಡಿ, ಇಷ್ಟು ದಿವಸ ಆಯ್ತಲ್ಲ ಈ ಹುಡುಗಿನೇ ಕೇಳಿ, ಒಂದು ದಿವಸ ನಂಗೆ ಯಾರೋ ಬೆನ್ನು ಇತ್ತಾರೆ ಹಿಂಗೆ ನನಗೆ ನಾಚಿಕೆ ಆಗುತ್ತೆ ಮುಟ್ಟಕ್ಕೆ. ಇಲ್ಲಿ ಅಂತಲ್ಲ ಹೊರಗಡೆನೇ ಆಗಲಿ ನಾನು ಯಾಕೆ ಹೇಳಿ, ನಾವು ಬೆಳೆದಿರೋದು ಹಂಗೆ. ಅದನ್ನ ಇವ್ರು ಅಡ್ವಾಂಟೇಜ್ ಮಾಡಿಕೊಂಡು ಇವ್ನು ಸರಿಗಿಲ್ಲ ಅನ್ನೋ ರೀತಿ ನಾನು ನೋಡಿದ್ರೆ ಇಲ್ಲಿ ಕೂತಿರ್ಲಿ ಅಲ್ಲಿಂದ ಆವಾಜ್ ಆಗ್ತಾರೆ. ಅದಕ್ಕೆ ಕಾಳಿಮಠದ ಸ್ವಾಮಿಗಳು ಹೋಗ್ಬೇಕಾದ್ರೆ ಕರೆಕ್ಟಾಗಿ ಹುಡುಗಿ ನೋಡಿ ಮುಷ್ಟಿಯಲ್ಲಿಗೆ ಅದನ್ನ ಇಲ್ಲಿ ಇಟ್ಟು ಹೋಗಿದ್ದಾರೆ. ಎಲ್ಲರೂ ಇಲ್ಲೇ ಒಳ್ಳೆ ಕಾರ್ಬನ್ ಥರ ಅಂಟ್ಕೊಂಡು ಕೂತಿದ್ದಾರೆ ಬೆಳಗ್ಗೆಯಿಂದ. ಇಲ್ಲೇ ಕೂತವ್ರೆ. ಅದೇ ನೀನ್ ಹೊರಗಡೆ ಇದ್ರೆ ನಾನು ಹೊರಗಡೆ ಇದ್ರೆ ಹೆಂಗ್ ಮಾಡ್ತಿದ್ರ? ಬಿಡ್ತಿದ್ರಾ? ಯಾರಾದ್ರೂ ಒಬ್ರು ಬರ್ತಿದ್ರ ಹತ್ರಕ್ಕೆ? ಅಪ್ಪ ಅಂದ್ರು ಬರ್ತಾ ಇರ್ಲಿಲ್ಲ. ಪಾಪ ಹೆಣ್ಣು ಹುಡುಗಿ ಅಂತಾರೆ ಎಲ್ಲರೂ. ನಮ್ಗೇನು ಗಂಡು ಮಕ್ಳಿಗೆ ನಮ್ಗೇನಿಲ್ವಾ? 29ನೇ ದಿನ ರಾತ್ರಿ 9:45. ನಾನು ಯಾವಾಗಲೂ ಗಂಡಸರು ರೂಮ್ಗೆ ಹೋಗೋದು, ಬಾತ್ರೂಮ್ಗೆ. ಅದೇನೋ ಅಪ್ಪಿ ತಪ್ಪಿ ತುಂಬ ಅರ್ಜೆಂಟು, ಅವನು ಹೊಸಾಗಿದ್ದ, ಈ ಕಡೆ ಹೋದ್ ನಮ್ಮ. ಇವತ್ತೇ ಹೋಗ್ಬೇಕು ನಾನು. ಈ ಅಮ್ಮ ಅಲ್ವೇ, ನಾನು ನಡ್ಕೊಂಡು ಹೋಗೋದು ಕಾಲಲ್ಲಿ. ಕಾಲೆಲ್ಲ ಗಲೀಜ್ ಇರುತ್ತೆ. ಅಲ್ಲಿ ಹುಚ್ಚೋದ್ ನೀರು ಹಾಕೋದು ಬೇಡವಾ, ಕಾಲು ತೊಳ್ಕೊಳ್ಳೋದು ಬೇಡವಾ, ಹಂಗೆ ಬರ್ತಾರೆ. ಏನೋ ಬೇರೆ ದೇವಗಳೆಲ್ಲ ಕಾಲು ಹಂಗೆ ಬರ್ತೀವಿ ನಾನು ಹೋಗತ್ತೆ. ಕ್ಲೀನಾಗಿ ಕಾಲು ತೊಳ್ಕೊಂಡು ಅಲ್ಲಿ ಆ ಮಣ್ಣು ಬಿದ್ದಿರುತ್ತೆ, ಅದನ್ನೆಲ್ಲ ಒರೆಸಿ ಆ ಜಾಗ ಎಲ್ಲ ನೀರು ಹಾಕಿದ್ದೀನಿ. ಯಾರೋ ಹೋಗ್ಬಿಟ್ಟು ಫ್ಲಶ್ ಮಾಡಿಲ್ಲ. ಸ್ಪ್ರೇ ಕೂಡ ಒಂದಲ್ಲಿಟ್ಟು ಮುಚ್ಚಳ ಎಲ್ಲ ಬಿಟ್ಟು ಹಾಕಿದ್ದಾರೆ. ಅದನ್ನ ಹಿಂಗ ಬಂದು ಎಮ್ಮಗೆ ಏನ್ ನಾನು ಇಲ್ಲಿ ಸೀರೆ ಉಟ್ಕೊಳ್ಳೋದು ಗಬ್ಬೆಬ್ಬಿಸ್ಬಿಟ್ರಿ ಅಂತ. ಬಾತ್ರೂಮಲ್ಲಿ ನೀರು ನಂಗೆ ಉಟ್ಕೊಳಕ. ನಾನು ಕಕ್ಕಲ್ಲಿ ನೀವು ಸೀರೆ ಉಟ್ಕೊಳ್ಳೋದು ನನಗೆ ಗೊತ್ತಾ, ಕನ್ಸ್ಕೊಂತಿದ್ದೆ. ನಾವ್ ಅಲ್ಲೇ ಡ್ರೆಸ್ ಮಾಡ್ಕೊಳ್ಳೋದು ನಂಗೆ ಗೊತ್ತಿಲ್ಲ. ಬಾತ್ರೂಮ್ ಯಾರು ಇರಲ್ಲ ಅಲ್ಲಿ, ಅಡ್ಡ ಇಲ್ವಾ ಬೋಯ್ಸನ್ನ, ಬಾತ್ರೂಮ್ ಅಗಲವಾಗಿರಲ್ವ. ಲಕ್ಷ್ಮಣ ಬಾತ್ರೂಮ್ ಅಲ್ಲಿ ಒಂದು ಟವಲ್ ಹಾಸ್ಬಿಟ್ಟು, ಆ ಟವೆಲ್ ಹಾಸ್ಬಿಟ್ಟು ವೈಟ್ ಟವಲ್ ಇತ್ತಲ್ಲ ಯಾವ್ದೋ ಸನ್ಯಾಸಿಗಳದು, ಅದನ್ನ ಎತ್ತಾಕ್ಬಿಟ್ಟು ಅದ್ರ ಮೇಲೆ ನಿಂತ್ಕೊಂಡು ಇದು ಕಮೋಡ್ ಮೇಲೆಲ್ಲ ಫುಲ್ ನೀರು ಕುತ್ಕೊಳಕ್ ಆಗಲ್ಲ. ಯಾಕೆ ಹಾಕೋದ್ ನೀರು ಹೇಳಿ? ನನ್ನ ಕತೆ ಯಾಕೆ ಹಾಕೋದ್ ನೀರು ಹೇಳಿ? ಏನೋ ಇನ್ನೊಬ್ರು ಕೊಂಡ್ರೆ ಇನ್ಫೆಕ್ಷನ್ ಆಗತ್ತೆ. ನಾವು ಹೋಗ್ಬೇಕಿನ ಮೊದ್ಲು ಟಿಶ್ಯೂ ಪೇಪರ್ ಹಾಕಿ ಒರ್ಸಿನೇ ಕುತ್ಕೊಳ್ಳೋದು. ಯಾರು ಕುತ್ಕೊಂತಾರಲ್ಲ ಗೊತ್ತಿಲ್ಲ. ನಾವು ಎಲ್ಲೇ ನಂಗೆ ಗೊತ್ತಿಲ್ಲ. ನಾನ್ ನೀರ್ ಹಾಕಿ ಬಂದೆ ಬೇರೆಯವ್ರಿಗೆ ಒಳ್ಳೇದಾಗ್ಲಿ, ಇದೊಳ್ಳೆ ಕಷ್ಟ. ಆ ನೀರು ಗಲೀಜು ಅಲ್ಲಿ ನೀರೇನ್ ಅಂಟಿರ್ತದ. ನೆನ್ನೆ ರಾಗೋಗ್ ನಾನು ತೋರಿಸ್ದೆ ನೋಡಿ, ಫ್ಲಶ್ ಮಾಡಿ ಬೇರೆ ಯಾರೋ ಹೋಗಿ ಬಂದಿದ್ದಾರೆ. ನಿನ್ಗೆ ಹೇಳಿದ್ನಲ್ಲ ನೀನ್ ಇದ್ದಾಗ, ಕಕ್ಕಸ್ಕೋದ್ರು ಒರ್ಸ್ಕೊಂಬಂದ್ರೆ ಗೊತ್ತಿಲ್ಲ, ಫ್ಲಶ್ ಮಾಡೋದು ಬೇಡವಾ ಸಯ್ಯ. ಅಯ್ಯೋ ತಿಂತಾ ಇದೀವಿ ಇವಾಗ, ಯಾಕೆ ಆ ವಿಚಾರ ಬಿಡಿ ಹೋಗ್ಲಿ. ದೇವಗಳು. 30ನೇ ದಿನ ಸಂಜೆ 4:45. ನೋಡಿ ಕೂದಲೇ ಮುಚ್ಕೊಂಡ್ಬಿಟ್ಟಿದ್ದೀರಾ, ಕಣ್ಣು ಮುಚ್ಕೊಳ್ಳಿ ಅಂದ್ರೆ. ಕೂದಲಲ್ಲಿ ಏನಿದೆ ಅಂತೀರಾ? ಸರಿ, ಏನಕ್ಕೆ ಇಷ್ಟೊಂದು ಕೂದಲು ಬಿಟ್ಟಿರೋದು ನೀವು? ನನಗೆ ಪ್ರೇಮು ಜೋಗಿ ಫಿಲ್ಮ್ ನಲ್ಲಿ ರೋಲ್ ಕೊಡ್ತೀನಿ ಅಂತ ಹೇಳ್ಕೊಡ್ಲಿಲ್ಲ, ಶಿವರಾಜ್ ಕುಮಾರಿಗೆ ಕೊಟ್ಬಿಡ. ಬೈರಿ ಹೇಳ್ತೀನಿ, ಪ್ರೇಮ್ ಬೈರಿ ಪ್ರೇಮ್. ಬಟತದೆ ಪ್ರೇಮ್. ಇನ್ಯಾರಿದ್ದಾರೆ ನಿಮ್ಮ ಒಳ್ಳೆ ಫ್ರೆಂಡ್ಸ್? ಯಾರಿದ್ದಾರೆ ಕನ್ನಡ ಇಂಡಸ್ಟ್ರಿನಲ್ಲಿ? ಯಾರು ಗೊತ್ತಿಲ್ಲ. ಮತ್ತೆ ಅದ ಹೆಂಗೆ ಚಾನ್ಸ್ ಕೊಡ್ತಾರೆ ಅಂತ ನೀವು ಅಷ್ಟು ಕನ್ಫರ್ಮ್ ಆಗಿ ಹೇಳಿದ್ರಿ? ನೀವು ಡೂಪ್ ಶಾಟ್ ಎಲ್ಲ ಮಾಡಿದಿರಂತೆ ಜೋಗಿ ಫಿಲ್ಮ್ ಅಲ್ಲಿ? ನಿಮ್ ಕೂದಲಿಂದಾನೆ ಅಂತ ವಿಗ್ ಮಾಡಿದ್ದು? ಶಿವರಾಜ್ ಕುಮಾರ್ ಅವರು ತಪ್ಪು ಮಾಡ್ಬಿಟ್ರು. ಯಾಕೆ? ಅವ್ರೇನ್ ಮಾಡಿದ್ರು? ನನ್ನ ರೋಲ್ ಅವ್ರು ಮಾಡ್ಬಿಟ್ರು ತಪ್ಪು. ನಾನು ಇಷ್ಟಪಡ ನಾನು ಇದೀನಲ್ಲ ನೋಡಿ, ನಿಮ್ಗೋಸ್ಕರ ಈ ಚೈನ್ ಎಲ್ಲ ಅಡ ಇಟ್ಬೇಕಾದ್ರೆ ಇನ್ನೊಂದು ಸಿನಿಮಾ ಮಾಡ್ತೀನಿ ನಾನು, ನೀವು ತಲೆ ಕೆಡಿಸ್ಕೊಬಿಡಿ ಆಯ್ತಾ? ಒಳ್ಳೆ ಜೋಗಿ ಅಲ್ಲ ರೋಗಿ ಅಂತ ಮಾಡೋಣ ನಿಮ್ಮನ್ನ. ಏನ್ ಹೇಳಿ ಏನ್ ಹೇಳಿ ಫಿಲ್ಮ್ ಹೆಸರು? ರೋಗಿ ಅಂತ. ಅದ್ರ ಪಾರ್ಟ್ 2 ತೆಗಿಯೋಣ. ಇಲ್ಲ ರೋಗಿಗೆ ಪ್ರೇಮನ ಹಾಕೊಳ್ಳಿ. ಅಲ್ಲ, ರೋಗಿ ನಿಮ್ಮನ್ನ ಹಾಕೊಂಡ್ ಮಾಡಿ ಪಾರ್ಟ್ 2 ಇನ್ನೊಂದು ಮಾಡೋಣ, ಎತ್ಕೊಂಡು ಹೋಗಿ ಅಂತ. ಏನ್ ಹೇಳಿ? 31ನೇ ದಿನ ಬೆಳಗ್ಗೆ 8:45. ಸರಿ ಯಾಕೆ ಹೆಂಗಿದೆ? ಸರಿ ನಮ್ ದಾರಿ ಅಡ್ಡ ಬರ್ಬಾರ್ದು. ಸರಿ ಮಾತಾಡ್ತೀನಿ. ಒಂದ್ ಸೆಕೆಂಡ್ ಇಲ್ಲಿ ಕೂತು. ಏನಿದು ಓದ್ಬೇಕಾ? ಓದಿ, ಕೂತ್ಕೊಂಡು ಓದಿ. ಊಟ ಕೂತ್ಕೊಳ್ಳಿ. ಮಾತಾಡ್ತೀನಿ. ಊಟ ಬೆಳಗ್ಗೆ ಮಾತಾಡ್ತೀನಿ.
ಅರುಣ ಊಟ ಬಾಬೂ ಓ ಏನಾಯ್ತು ಏನಾಯ್ತು? ರಸಗುಲ್ಲ ಊಟ ಮಾಡ್ತೀನಿ. ಅಯ್ಯೋ 31ನೇ ದಿನ ಬೆಳಗ್ಗೆ 11:45. ಅವ್ರು ಎಂಜಿನ್ ಮಾಡಿದ್ರು, ಅವ್ರಿಗೆ ತಿನ್ನಕ್ಕೆ ಹೇಳಿ. ನಾನು ತಿಂತೀನಿ, ನಾನೇ ತಿಂತೀನಿ. ಅವ್ರದ್ದು ಕೂದಲೆಲ್ಲ ಅದ್ರ ಮೇಲೆ ಬೀಳ್ತಾ. ನೀವೇ ಡಾಗಿ ಮಾತಾಡ್ತೀನಿ ಮೋಹಿನಿ. 31ನೇ ದಿನ ಮಧ್ಯಾಹ್ನ 3 ಗಂಟೆ. ತಿಲಕ್ ಶೂಸ್ ಹಾಕೊಳ್ಳಿ. ಅಯ್ಯೋ ನಾಚಿಕೆ ನೋಡ್ರಿ, ತಿಲಕ್ ಅಂದ್ರೆ ನಾಚಿಕೆ. ಚೆನ್ನಾಗಿ ನಾಚಿಕೆ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ವಾರ್ಡ್ ಕಡೆನೂ ಹೋದ್ರೆ ಚೆನ್ನಾಗಿರುತ್ತೆ. ಹೋಗ್ತಿದ್ದೀನಲ್ಲ ಡಾಕ್ಟರ್, ನೀವು ಇಲ್ಲ. ನನ್ಗೆ ಅಡ್ಗೆ ಮನೆನೂ ವಹಿಸಿದೀರಾ ಡಾಕ್ಟರ್. ನನ್ಗಿದು ಇಷ್ಟ ಆಗ್ತಾ ಇಲ್ಲ ಡಾಕ್ಟರ್. ಈಗ ಏನಾಯ್ತು? ಏನ್ ನೀನ್ ಎಲ್ರು ಇಮಿಟೇಟ್ ಮಾಡ್ಕೊಂಡು ಬೇಕಾದ್ರೆ ಅಯ್ಯೋ ಪ್ಲೀಸ್ ಭಯ್ಯ, ಯಾಕೆ ಬೈದ್ರಿ ಭಯ್ಯ? ಅಳ್ತಾ ಇದಾರೆ, ಸಮಾಧಾನ ಮಾಡಿ ಭಯ್ಯ. ಜಾದಕಿ ಜಪ್ಪಿ ಕೊಡ್ರಿ, ಸರಿ ಹೋಗ್ತಾರೆ. ಅಲ್ಲಿ ಕೊಡ್ತಾ ಇದ್ದಾರೆ ಜಾದಕಿ ಜಪ್ಪಿ ಆಯ್ತು. ಜಾದಕಿ ಜಪ್ಪಿ ಜಯಕ ಬೇಡ, ತಿಲಕ್ ಬೇಕು ಅಲ್ತೆ. ವರ್ಲ್ಡ್ ಬಾಯ್ ತಿಲಕ್. ಅಲ್ಲಿ ಆಚೆ ಜಾದಕಿ ಜಬ್ಬಿ 31ನೇ ದಿನ ಮಧ್ಯಾಹ್ನ 3:15. ಜಯಲಕ್ಷ್ಮಿ ಆಪರೇಷನ್ ಸ್ಟೈಲ್ ಆಗಿ ಬಂದ್ಬಿಟ್ರಿ, ಮೇಕಪ್ ಮಾಡ್ಕೊಂಡು ತೆಗಿರಿ. ಅಲ್ಲಿ ತಿಲಕ್ ಇಲ್ಲ ಇರ್ಬೇಕು ಒಳಗಡೆ, ಅದಕ್ಕೆ ಎದುರಾಳಕ್ ಶುರು ಮಾಡ್ಬಿಟ್ಟೈತ ಅಮ್ಮ ಅಪ್ಪನ ನರ್ಸು. ಅಲ್ಲ ಅವನಿದ್ರ ಪಕ್ಕದಲ್ಲಿ ಇದ್ರೆ ಹಂಗೆ ತಂಗಾಳಿ ತರ ಇರ್ತದೆ. ಇಲ್ಲ ಅಂದ್ರೆ ನೋಡು ಫೋನ್ ಬೇರೆ ಎತ್ಕೊಂಡು ತಿಲಕ್ ಅಯ್ಯೋ ಕತೆ. ಏನ್ ಅಯ್ಯಪ್ಪ ಫುಲ್ ಡ್ಯೂಟಿ ಕೊಟ್ಬಿಟ್ಟನ? ಜಯಕ ಏನ್ ಫುಲ್ ಆಪರೇಷನ್ ಥಿಯೇಟ್ರಲ್ಲಿ ಸ್ಟೈಲ್ ಹೊಡ್ಕೊಂಡು ಮೇಕಪ್ ಹಾಕೊಂಡು ಬಂದಿದ್ದು, ಈಗೇನ್ ಕ್ಲೀನಿಂಗ್ ಏನಿಲ್ಲ. ಈ ಅಪ್ಪ ಟೀ ಬೇರೆ ಮಾಡ್ತಾನೆ, ಮಾಡು ಅಂತ ಹೇಳ್ತಾವನೆ. ಬೇಗ ಬನ್ನಿ ಪ್ಲೀಸ್. ಅಯ್ಯೋ ಅಯ್ಯೋ ಪಾಪ. 31ನೇ ದಿನ ಸಂಜೆ 4:15. ಮಗುವು ಚೆನ್ನ, ನಗುವು ಚೆನ್ನ, ನಡುವು ಎಂತ ಚೆನ್ನ, ತಿರುಗಿಸೋದು ಹುಡುಗ ಚೆನ್ನ. ಜೈಂಟ್ ವೀಲ್. ನೋ ಐ ವಾಂಟ್ ದಿಸ್. ಇರಿ ಥೋ, ಇದೇನ್ರಿ ನಿಮ್ಮನ್ನ ನೋಡಿ ಕಟ್ ಮಾಡೋಕ್ಕೂ ಸರಿ ಬರ್ತಲ್ಲ. ಇದು ನೋಡು ಎಷ್ಟೊಂದಿದೆ, ತೆಗ್ದಿರೋದೇ ಸರಿ ಇಲ್ಲಮ್ಮ ಯಾರು. ಕರೆಕ್ಟ್. ಅಡ್ಗು, ಇದಕ್ಕೆ ಅಡ್ಗು ಫಸ್ಟ್. ಅಡುಗು చెప్పు ఎవరు ఇది అడుగు ಮಗವು ಚೆನ್ನ, ನಗುವು ಚೆನ್ನ, ಹುಡುಗ ಎಂತ ಚೆನ್ನ. ಅಯ್ಯೋ ವಾ ವಾರಿ ವಾ. ನಮ್ಮ ಪಿಕ್ಚರ್ ಪ್ರೊಡ್ಯೂಸರ್, 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 ನಮ್ಮ ಪಿಕ್ಚರ್ ಪ್ರೊಡ್ಯೂಸರ್. ಅಲ್ಲೋಡಲ್ಲಿ ಅಲ್ಲೋಡಲ್ಲಿ ನಮ್ಮ ಪಿಕ್ಚರ್ ಪ್ರೊಡ್ಯೂಸರ್, ನಮ್ಮ ಪಿಕ್ಚರ್ ಪ್ರೊಡ್ಯೂಸರ್, ನಮ್ಮ ಪಿಕ್ಚರ್ ಪ್ರೊಡ್ಯೂಸರ್, ನಮ್ಮ ಪಿಕ್ಚರ್ ಪ್ರೊಡ್ಯೂಸರ್, ನನ್ನ ಪಿಕ್ಚರ್ ಅವ್ರೆ. ನಾನು ಏನೋ 31ನೇ ದಿನ ರಾತ್ರಿ 8:30. ಕಡ್ಲೆ ಇಟ್ಟು ಮುಖ ಕಚ್ಬಿಟ್ಟು ಬಂದೆ. ಹಚ್ಚಿದಕ್ಕೆ ಅದೆಂತ ಅಷ್ಟೊಳಕು ಅಷ್ಟೇನು ಕೇಳ್ತೀಯಾ? ಹಚ್ಚೋದಕ್ಕೆ ಯಾಕೆ ರಜಾ? ಊಟ ಮಾಡ್ತಾ ಶ್ರುತಿಗಿನ ಬೆಟರ್ ಆಕ್ಟ್ರೆಸ್ ಸಾಕು. ಅನ್ನ ಹೌದಾ? ಅಯ್ಯೋ ಅಯ್ಯೋ, ಉಪೇಂದ್ರಗಿನ ಜಾಸ್ತಿ ಫೋನ್ ಮಾಡ್ಬಿಟ್ಲಲ್ಲ ಇವಳು. ಬೆಳಗ್ಗೆ ಆದ್ರೆ ನಮ್ಮ ಮನೆಗೆ ಬಂದ್ಬಿಡೋಳು. ಕೇಳಿ ಯಾರು? ಯಾವ ಶ್ರುತಿ? ನಮ್ಗೆ ಡೈರೆಕ್ಟರ್ ಇವನು ಹಾರ ಅಳ್ತಾ ಅಳ್ತಾ ಇಮೋಷನಲ್ ಸೀನ್ ಫುಲ್ ಡೈರೆಕ್ಟರ್ ಚೆನ್ನಾಗತ್ತ. ಆಮೇಲೆ 31ನೇ ದಿನ ರಾತ್ರಿ 9 ಗಂಟೆ. ತುಂಬಾ ಇಮಿಟೇಟ್ ಮಾಡ್ಬೇಡ ಕಣೆ, ಸ್ವಂತ ತುಂಬಾ ಇಮಿಟೇಟ್ ಮಾಡ್ಬೇಡ ಕಣೆ, ಸ್ವಂತ ಆಕ್ಟಿಂಗ್ ಬರಲ್ಲ. ಕ್ಯಾಮ್ರಾ ರೋಲ್ ಆದ್ರೂ ನಾನು ಹುಡುಕ್ತಾ ಇರ್ತೀನಿ. ಕ್ಯಾಮ್ರಾ ಹೋದ್ರೆ ನಾನು ಹುಡುಕ್ತಾ ಇರ್ತೀಯ, ಮಾಡ್ಬೇಕಲ್ಲ.
ಅದಕ್ಕೆ ಹೇಳ್ತಾ ಇರೋದು. ಸ್ವಲ್ಪ ಸ್ವಂತದ್ದು ಇಟ್ಕೋ. ರಾಜ್ಕುಮಾರ್ ಶರ್ಟ್ ಬಿಚ್ಚಿದಾಗ ಮಂಜುಳಾ ಬಿಚ್ಚಕ್ಕಾಗ್ಲಿಲ್ಲ. ಏನ್ ಹೇಳಿದ್ರಿ ಗುರುಗಳೇ ನೀವು? ಅದನ್ನ ಈಗಲೇ ಪ್ರಯೋಗ ಮಾಡ್ಬಿಡ್ತೀನಿ. ಎದ್ದೇಳೆ. ಅಯ್ಯೋ ದೆವ್ವ ಎಸ್ಗಿದ್ ಬಿಡತ್ತೆ ಅದು. ತೆಗಿ ತೆಗಿಲಿಲ್ಲ ಅಂದ್ರೆ ಬಾರಿಸ್ಬಿಡ್ತೀನಿ. ಅದಕ್ಕೆ ಧೈರ್ಯ ಬೇಕು, ಅದಕ್ಕೆಲ್ಲ ಸುಮ್ಮನೆ ಅಲ್ಲ. ಗೊತ್ತಾಯ್ತಾ? ಪಾಪ ಅಂತ ಸುಮ್ಮನೆ ಬಿಟ್ಟ. ಎಕ್ಕಡ ಕೇವನ ಕೋಟೆ ಮಹಾರಾಜರಿಗೆ ನಮಸ್ಕಾರ. ನಮಸ್ಕಾರಗಳು. ನಾನು ಈಗಷ್ಟೇ ಪಾನೀಯವನ್ನು ಕುಡಿಯುತ್ತಿದ್ದೇನೆ. ನಿಮ್ಮ ಆಜ್ಞೆ ಇದ್ದರೆ ಇದು ಕುಡಿಯುತ್ತಾ ಹಾಡಬಹುದೇ ಎಂಬುದೇ. ಕುಡಿಯುತ್ತಾ ಹಾಡುತ್ತೇನೆ. ಹಾಕಬೇಡಣ್ಣೋ ಎಲೆ ಬೇಟೆಗಾರಣ್ಣೋ, ಹೊಟ್ಟೆಯೊಳಗೆ ಕಂದಾನಿರುವಾನೋ. ಹೌದು ಸ್ವಾಮಿ, ಹೌದು ಸ್ವಾಮಿ. 33ನೇ ದಿನ ಬೆಳಗ್ಗೆ 10 ಗಂಟೆ. ಬೆಸ್ಟ್ ಟೀಚರ್ಸ್ ಇದ್ದು ನಾವೆಲ್ಲ ಯಾವ್ದು ಕಷಾಯ ಚಲ್ತಿದ್ದು ಹೊರಗಡೆ ಅವತ್ತು. ಸುಳ್ಳು ಹೇಳ್ತಾ ಇಲ್ಲ. ಏನ್ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಒರ್ಸಂಗಿದ್ಯಾ ಅವನ್ನ? ಇನ್ನು 22 ವರ್ಷ, ಮೊನ್ನೆ ಅಷ್ಟೇ ಮದುವೆ ಆಗಿದ್ದಾನೆ. ಮೆಣಸಿನ್ಕಾಯಿ ಜಾಸ್ತಿ ತಿನ್ನಿಸ್ಬೇಡಿ ದಯವಿಟ್ಟು. ಮದುವೆ ಆಯ್ತಾ ರಾಜೇಶ್? ಮದುವೆ ಆಗಿ 1 ವರ್ಷ ಆಯ್ತಾನ? 4 ತಿಂಗಳಾಯ್ತು. ಖಾರವಾಗಿ ಮಾಡ್ತಾರ ಅಥವಾ ಸಪ್ಪೆನಾ? ಏನು ನಿಮ್ಮಲ್ಲಿ ಖಾರ ತಿನ್ನೋದು ಜಾಸ್ತಿನಾ ಸಪ್ಪೆನಾ? ಖಾರ ತಿನ್ನೋದು ಅಷ್ಟೇ. ಹೌದಾ? ಹಂಗೆ ಕಲ್ಲಲ್ಲಿ ಅರಿತೀರನಲ್ಲ? ಕಲ್ಲಲ್ಲೇ ಇರ್ತೇವೆ. ಇದು ರಾಯಿ ಕಲ್ಲ ಅನ್ಕೊಬಿಡ್ತಿದೆ. ಖಾರದ ಕಲ್ಲ ಅದ್ರಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಸಾಂಬಾರ ಸೊಪ್ಪು, ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ. ಹಿಂಗಲ್ಲ ಅದು? ಹಿಂಗರಿತಾರಲ್ಲ? ಹಿಂಗರಿ ಅಲ್ಲ, ಮತ್ತೆ ಹಿಂಗರಿತಾರೆ. ಅಲ್ಲ ಹಿಂಗರಿದ್ರೆ ಚಿಕ್ಕ ಕಲ್ಲಿದೆ ಹಿಂಗ್ ಕಣ. ಅಲ್ಲ, ಒಂದು ಹಿಂಗರಿಯೋದು, ಇನ್ನೊಂದು ಹಿಂಗರಿಯೋದು. ಅದು ಆಡ್ಸಕ್ಕಲ್ಲ, ರುಬ್ಬೋಗಲ್ಲದು. ದೋಸೆ ಇಟ್ಟು ಇದು ಖಾರದ ಕಲ್ಲು. 33ನೇ ದಿನ ಬೆಳಗ್ಗೆ 10:45. ಫ್ರೆಂಡ್ ಅಂದ್ರೆ ಒಂಥರ ಅರ್ಜುನ ಅಂತಂದ್ರೆ ಬರುತ್ತಾ? ಅರ್ಜುನ ಅಂದೇ ಬರಲ್ಲ, ಬಾ ಅಂದ್ರೆ ಬರ್ತದೆ. ಅದಕ್ಕೆ ಹೆಂಗ್ ಕೊಡ್ತೀರಾ ತಿನ್ನೋದಕ್ಕೆ? ಅದಕ್ಕೆ ಕೊಬ್ಬು, ರಾಗಿ ಮುದ್ದೆಗಳು, ಹುರುಳಿಕಾಳು ಮತ್ತೆ ರಾಗಿ ಎಷ್ಟು ಹಾಕಿ ಇದು ಮಾಡೋದು ಮಾಡ್ಬಿಟ್ರೆ ಸಾಕು. ಆನೆಗಳಿಗೆ ಮಾತ್ರ ಅದನ್ನ ಮುದ್ದೆ ಕಟ್ಟೋದು. ಅದು ಕ್ವಾರ್ಟರ್ಸ್ ಇರ್ತದಲ್ಲ, ಈ ಫಾರೆಸ್ಟ್ನವ್ರು ಮನೆಗೆ ಮಾಡಿ ಇಟ್ಟಿರ್ತಾರೆ. ಅದಕ್ಕೆ ಮುದ್ದೆಗಳು ಮಾಡೋದು, ಆನೆಗಳು ತಂದು ತೊಳೆಯೋದು, ಅದು ಸಂಬಳ ಇರ್ತದೆ. ನೀನು ಆನೆ ಜೊತೆ ಇದ್ಯಾ? ಆನೆ ಜೊತೆ ಇದ್ದೆ. ಎಲ್ಲಿ? ಅದೇ ನಮ್ಮ ಕಾಡಲ್ಲಿ. ಆನೆ ಕೆಲಸ ಮಾಡೋವರೆಗೂ ಇಷ್ಟಿಷ್ಟು ದುಡ್ಡು ಇರ್ತದೆ. 10,000 ಸಂಬಳ. ನಿಂಗಿತ್ತ 10,000 ರೂಪಾಯಿ? ಇಲ್ಲ, ನನಗಿರಲಿಲ್ಲ. ನಿಂಗೆ ಎಷ್ಟು ಕೊಡ್ತಿದ್ರು? ಅಂದ್ರೆ ನಾವು ತೊಳೆಯಕ್ಕೆ ಹೋಗ್ತಿದ್ದೆ. ಅಂದ್ರೆ ಆನೆಗಳನ್ನ ಸಾಕ್ತಿದ್ದು. ಅಂದ್ರೆ ಈ ಕಾಡ ಇವ್ರದ್ದು ಫಾರೆಸ್ಟ್ ಆಫೀಸ್ ಆನೆ. ಈ ನಾಟ ಗೀಟ ಎಲ್ಲ ಎತ್ತತ್ತಲ್ಲ, ದೊಡ್ಡ ದೊಡ್ಡ ಮರ ಎಲ್ಲ ಎತ್ತಿ ಟಿಮ್ಮರ್ಗಳೆಲ್ಲ ಇಳಿಸ್ತಾರೆ. ಅದು ಮಾಡ್ತಾರೆ. ಅಲ್ಲಿಗೆ ದರ್ಶನ್ ಸರ್ ಬಂದಿದ್ರು. ಹೌದು. ಬಹಳ ಇಷ್ಟ. ಅಂದ್ರೆ ಅದು ಬೇರೆಯವ್ರನ್ನೆಲ್ಲ ಹತ್ರ ಸೇರಿಸಲ್ಲ, ಮಾವುತರುಗಳನ್ನ ಮಾತ್ರ. ನನ್ನೇನು ಹತ್ರ ಸೇರಿಸ್ತದೆ. ಅಂದ್ರೆ ಗಂಡನೇ ಅಲ್ಲ, ತುಂಬಾ ಕೋಪದ ಇಷ್ಟ. ಅದಕ್ಕೆ ಅಂಬರಿ ಬರೋದಲ್ಲ, ಏನೋ ಒಂಥರ ಭಕ್ತಿ ಇರೋ ಹಂಗೆ ಅಂಬರಿ ಬರೋದು ತಾನೆ ಅರ್ಜುನ. ಇವಾಗ ಎಷ್ಟು ದಪ್ಪ ಇದೆ ಗುಂಡಿಗೆ, ಅಪ್ಪ ನೋಡಕ್ಕೆ ಒಳ್ಳೆ ಭಯಂಕರ ಇದೆ. ಹೌದಾ? ಹೌದು. 33ನೇ ದಿನ ಮಧ್ಯಾಹ್ನ 2:30. ಗಂಟೆ ಬಂತು ಕೊಡ. ನಮ್ಮ ಸಾಮಾನು ಬಂತ? ಬ್ಯಾಗು ಹೂನಾ, ಸಾಮಾನು ಬಂತು. ಇದೇನಾ ಇದು? ಅದು ಯಾರಿಗೂ ಮಾತ್ರ ಗೀಟರ್ ಕೊಟ್ಟಿದ್ದಾರಾ? ಔಷಧಿನ ನೋಡು. ನಿಖಿತ
ಸೂಪರ್. ಉಪ್ಪಿನಕಾಯಿ ಬಾಟ್ಲಿಗೆ ಹಾಕಿಡ್ಬೋದು. ಅವಲಕ್ಕಿ ತಗೊಂಬಂದು ಹೇಳ್ತೀನಿ. ದೋಸೆ ಇದೆ, ಉಪ್ಪಿನಕಾಯಿ ಕೂಡ. ಬನ್ನಿ. ಮೆಡಿಸಿನ್ ರಾಘು ಇದು ನಂದು. ಯಾರ್ದಿದೆ? ನಂದು. ನಿಮ್ದ? ಏನಿದು ಮೆಡಿಸಿನ್ ನಂದು. ಗ್ಯಾರಂಟಿನಾ? ಗ್ಯಾರಂಟಿ. ಇದು ನಂದೆ. ಗ್ಯಾರಂಟಿನಾ? ಗ್ಯಾರಂಟಿ. ಇದಕ್ಕೆ ಹೆಸರು ಅದ್ರಲ್ಲಿ ಹೆಸರು ಬರ್ದಿದೆ ನೋಡೋಣ. ಏನು ಬರ್ದಿಲ್ಲ. ಹೌದು. ಉಪ್ಪಿನಕಾಯಿ ಇದು ನಿಮ್ದು? ಬ್ರೆಡ್ ಬಂದಿದೆಯಪ್ಪ ನಾಳೆ ಬೆಳಗ್ಗೆ. ಬ್ರೆಡ್, ಸೀಬೆಕಾಯಿ ನೀವು ಹೇಳಿದ್ದು. ನಾನಂತ ಹೇಳಿಲ್ಲಪ್ಪ. ಇದು ಮೆಡಿಸಿನ್. ಮೂಸ್ ನೋಡಿ, ಕಾಡಿಂದ. ನಿನಗ? ಹೌದು. ಯಾವ್ದಾಗಲ್ಲ, ಕುಡಿಬೋದು. ಅಂದ್ರೆ ನೀವು ಅದು ನಿಮ್ದೆ ಶೋರಾ? ಗ್ಯಾರಂಟಿ ತಾನೆ? 33ನೇ ದಿನ ಸಂಜೆ 4:45. ಅರುಣ್ ಅವರು ಕೂಡ ಬಹಳ ಚೆನ್ನಾಗಿ ಹಾಡು ಹೇಳ್ತಾರೆ. ಅವ್ರನ್ನು ಕೂರಿಸಿ ಅರುಣ್ ಅವರೇ ಕರೀತಾ ಇದ್ದಾರೆ ರಾಜು. ಹೆಗ್ಗಡ ಕೇವನ ಕೋಟೆ ಮಹಾರಾಜರಿಗೆ ನಮಸ್ಕಾರ. ನಮಸ್ಕಾರಗಳು. ನಾನು ಈಗಷ್ಟೇ ಪಾನೀಯವನ್ನು ಕುಡಿಯುತ್ತಿದ್ದೇನೆ. ನಿಮ್ಮ ಆಜ್ಞೆ ಇದ್ದರೆ ಇದು ಕುಡಿಯುತ್ತಾ ಹಾಡಬಹುದೇ ಎಂಬುದೇ. ಕುಡಿದುಕೊಳ್ಳಿ. ಕುಡಿಯುತ್ತಾ ಹಾಡುತ್ತೇನೆ. ಆಯ್ತಾಯ್ತು, ಹಂಗೇನಾಗಲಿ. ಬನ್ನಿ ಇಲ್ಲಿ ಬನ್ನಿ. ನಾನು ಬೇರೆ ಚೇರ್. ನಾನು ಆಸೀನನಾಗಲೇ? ಕೂತ್ಕೊಳ್ಳಿ. ಹೇಳಿ. ಅದೇ ನಿಮಗೆ ಯಾವ ಹಾಡು ಇಷ್ಟ ಆಯ್ತದೆ ಅದೇ ಹಾಡು ಹಾಡಿ. ಅದು ನಿಮಗೂ ಇಷ್ಟ ಆಗಬೇಕು ಹಾಗೆ ಹಾಡು. ನನಗೂ ಇಷ್ಟ ಆಯ್ತದೆ. ನೀವು ಯಾವ ಹಾಡು ಹಾಡಿದ್ರು ನನಗೆ ಇಷ್ಟ ಆಯ್ತದೆ. ಒಂದು ಏನಾದ್ರು ಕತೆ ಹೇಳಿ. ಮೊಲದ ಕಥೆನೆ, ಹಾಡಲ್ಲೇ ಒಂದು ಕತೆ ಉಂಟು. ಆಯ್ತು, ಅದೇ ಇದು ಕಾಡಿನಲ್ಲಿರುವಂತಹ, ನೀವು ಹೆಗ್ಗಡ ದೇವನ ಕೋಟೆಯ ಮಹಾರಾಜರು. ಕಾಡು ನಿಮ್ಮ ಸುತ್ತ ಇರುವುದರಿಂದ ಕಾಡನ್ನು ಬಹಳ ಪ್ರೀತಿಸ್ತೀರಿ ತಾವು. ಮೊಲ ಅದು ತನ್ನ ಹೊಟ್ಟೆಯಲ್ಲಿ ಒಂದು ಮರಿಯನ್ನ ಇಟ್ಕೊಂಡು ಓಡಾಡ್ತಾ ಇದೆ. ಇನ್ನು ಮರಿಯನ್ನು ಹೊರಗೆ ಹಾಕಿಲ್ಲ. ಆ ಸಂದರ್ಭದಲ್ಲಿ ಆ ಮೊಲ ಒಬ್ಬ ಎದುರುಗಡೆ ಬೇಟೆಗಾರ ಬಂದಾಗ ಏನನ್ನ ಬೇಡ್ಕೊಳ್ಳುತ್ತೆ ಅನ್ನೋದೇ ಈ ಹಾಡು. ಹಾಕಬೇಡಣ್ಣೋ ಎಲೆ ಬೇಟೆಗಾರಣ್ಣೋ, ಹೊಟ್ಟೆಯೊಳಗೆ ಕಂದಾನಿರುವಾನೋ, ಎನ್ನ ಹೊಟ್ಟೆಯೊಳಗೆ ಕಂದಾನಿರುವಾನೋ, ತಿನ್ನೋದು ಗರಿ ಹುಲ್ಲು, ಕುಡಿಯೋದು ಮಂಜು ನೀರು. ಹಾಕಬೇಡಣ್ಣೋ ಎಲೆ ಬೇಟೆಗಾರಣ್ಣೋ, ಹೊಟ್ಟೆಯೊಳಗೆ ಕಂದಾನಿರುವಾನೋ, ಬೆಟ್ಟವ ಹತ್ತಲಾರೆ ಹಳ್ಳವ ಇಳಿಯಲಾರೆ. ಹಾಕಬೇಡಣ್ಣೋ ಎಲೆ ಬೇಟೆಗಾರಣ್ಣೋ, ಹೊಟ್ಟೆಯೊಳಗೆ ಕಂದಾನಿರುವನೋ. ಕರಿನಾಯ ಕತ್ತಲ್ಲಿ ಬೇಟೆಗಾರ ನಿನ್ನ ಕೈಯಲ್ಲಿ, ಕರಿನಾಯ ಕತ್ತಲ್ಲಿ ಕಬ್ಬಿಣದ ಸರಪಾಣಿ. ಬಿಡಬ್ಯಾಡಣ್ಣೋ ಬೇಟೆಗಾರಣ್ಣೋ, ಹೊಟ್ಟೆಯೊಳಗೆ ಕಂದಾನಿರುವನೋ. ಹಾಕಬೇಡಣ್ಣೋ ಎಲೆ ಬೇಟೆಗಾರಣ್ಣೋ, ಹೊಟ್ಟೆಯೊಳಗೆ ಕಂದಾನಿರುವನು. 33ನೇ ದಿನ ಸಂಜೆ 5:30. ಏನಾದ್ರೂ ಆಡ್ಬೋದು. ಇಂಗ್ಲಿಷ್ ಅಲ್ವಾ? ಇಂಗ್ಲಿಷ್ ಬೇಡ, ಕನ್ನಡ. ಇಂಗ್ಲಿಷ್ ನಮಗೆ ಅರ್ಥವಾಗುವುದಿಲ್ಲ. ಮಂತ್ರಿಗಳೇ ಆಗಲಿ, ಕ್ಷಮೆ ಯಾಚಿಸುತ್ತೇನೆ. ಹೌದು, ನಾವು ಕನ್ನಡವನ್ನು ಬಿಟ್ಟು ಬೇರೆ ಭಾಷೆಗಳು ಮಾತಾಡುವುದಿಲ್ಲ. ಮೈನಾ ನೀನೇ ನನ್ನ ಪ್ರಾಣ ಅನ್ನೋದಿಲ್ಲ ನನ್ನಾಣೆ, ಪ್ರಾಣ ಇಂದಲ್ಲ ನಾಳೆ ಹೋಗೋದೇನೆ, ನಿನಗೇನೋ ಅನಬೇಕೋ ನಾ ಕಾಣೆ. ಮೈನಾ ನೀನೇ ನನ್ನ ತೆಗೆದುಕೊಳ್ಳಲೇ ನಿನ್ನ
ಕಣ್ಕಾಡಿಗೆ ದೃಷ್ಟಿ ಬೊಟ್ಟು ಇಡಲೆ ನಿನ್ನ ಅಂಗಾರಿಗೆ ನಿನ್ನಂತೆ ಯಾರೆಲ್ಲ ನಿನಗಿಂತ ಸೊಗಸಿಲ್ಲ ಬಳಿ ಬಂದೆ ಸುಮ್ಮನೆ ಎದುರಾದೆ ಒಮ್ಮೆ ಹುಡುಕೋಣ ಬಾ ಹೊಸ ಪ್ರೀತಿಯ ನೀನು ನಾನು ಸೇರಿದಂತೆ ಏನು ಏನು ಮಂತ್ರಿಗಳೇ ಇಲ್ಲ ಅವರು ನಮ್ಮ ಮೇಲೆ ಹಾಸ್ಯ ಮಾಡಿದ್ರು ಏನಂತ ಏನಿಲ್ಲ ನಾವು ಏನೋ ಒಂದು ಜೋಕಲ್ಲಿ ನಗ್ತಾ ಇದ್ದೀವಿ ಸಾರಿ 33ನೇ ದಿನ ಸಂಜೆ 5:45. ತಾವು ದಯಮಾಡಿ ತಿಲಕ್ ಅವ್ರ ಜೊತೆಗೆ ಇಲ್ಲ, ನಾನು ವಿನಂತಿಸಿಕೊಂಡಿದ್ದೆ. ಇಲ್ಲ ಪ್ರಭುಗಳೇ, ಹೌದಾ, ಆಗ ದ್ವಾರಪಾಲಕರು ನಮ್ಮ ರಾಜ್ಯಕ್ಕೆ ಯಾವ ತಮ್ಮ ಶೌರ್ಯದಿಂದಾಗಿ ಯಾವ ಕುಂದುಕೊರತೆಗಳು ಬಂದಿರುವುದರಿಂದ ಯಾವ ಶತ್ರುಗಳು ಕೂಡ ನಮ್ಮ ರಾಜ್ಯದ ಈ ರಾಜಧಾನಿಗೆ ಬರುವುದಿಲ್ಲ. ಅರಮನೆಯ ನಿಯಮಗಳ ಪ್ರಕಾರ ದ್ವಾರಪಾಲಕರು ಇರಲೇಬೇಕಾಗತ್ತಲ್ವಾ? ಹೌದು. ಹಾಗಾಗಿ ಅವರು ಅಲ್ಲಿ ನಿಲ್ಲೇಬೇಕು ಅನ್ನೋದು ನಮ್ಮ ಸಲಹೆ. ದಯಮಾಡಿ ಅಲ್ಲೇ ನಿಲ್ಬೇಕು ಅರುಣ್. ಅಲ್ಲೇ ನಿಲ್ಲುತ್ತೇನೆ. ಹೌದು, ದಯಪಾಲಿಸಬೇಕು. ರಾಜನರಿ, ಒಂದು ಸಣ್ಣ ವಿನಂತಿ. ಇನ್ನೊಬ್ಬರ ಕೈಯಾಳಾಗಿ ಬದುಕುವುದಕ್ಕಿಂತ ತಮ್ಮ ತಲೆಯ ಇಚ್ಛೆಯಂತೆ ಬದುಕಬೇಕೆಂಬುದು ನಮ್ಮ ಆಜ್ಞೆ. ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ವಿನಂತಿಸುವುದು, ಈ ರಾಜ್ಯದ ಮಂತ್ರಿ ಆಗಿರೋದ್ರಿಂದ ಅವರ ತಲೆ ನಾನಾಗಿರೋದ್ರಿಂದ ದಯವಿಟ್ಟು ಕನ್ಸಿಡರ್ ಮಾಡ್ತಾರೆ. ನಾವು ದಯಮಾಡಿ ನಮ್ಮ ಸಲಹೆಯಂತೆ ನಡೆದುಕೊಂಡರೆ ಸೂಕ್ತ. ತಿಲಕರ್ ಅವರ ಜೊತೆ ಮಾತಾಡಬೇಕು ಅಂತ ಬೇಡಿಕೊಳ್ತೀನಿ. ದಯವಿಟ್ಟು ತಾವು ನೋಡಿ, ಒಬ್ಬ ಪ್ರಜೆಯ ವಿನಂತಿಯನ್ನು ವಿನಂತಿಸಿಕೊಳ್ಳುವುದು ಒಬ್ಬ ರಾಜನ ಹೃದಯಕ್ಕೆ ಸಂಬಂಧಿಸಿದ್ದೆಂಬುದೇ ನನ್ನ ಮಾತು. ಮೂವತ್ಮೂರನೇ ದಿನ ಸಂಜೆ 6 ಗಂಟೆ. ಏನ್ ಫಸ್ಟ್ ಕೇಳಿದ್ದು? ನಾನೊಬ್ಬ ಕಲಾಸಕ್ತ, ಈ ನರ್ತನವನ್ನು ನಾನು ನೋಡಬಹುದು. ಅದಾದ ಮೇಲೆ ಇಲ್ಲ, ತಮ್ಮ ತಲೆಯನ್ನು ತಾವೇ ಉಪಯೋಗಿಸಬೇಕು. ಅಯ್ಯೋ ದೇವ್ರು, ಪನಿಷ್ಮೆಂಟ್ ಬರುತ್ತೆ ಗ್ಯಾರಂಟಿ. ಪನಿಷ್ಮೆಂಟ್ ಫಿಕ್ಸ್ ಆದ್ರೆ ನಂಗೆ ಇನ್ನೂ ಒಳ್ಳೇದು. ನಾನೇನ್ ಮಾಡ್ತೀನಿ ಗೊತ್ತಾ, ಈಗ ನೀವು ರಾಜರಲ್ವಾ, ನಾನು ಹೊರಗಡೆಯವರು ರಾಜರ ಥರ ಯುದ್ಧಕ್ಕೆ ಬಂದ್ಬಿಡ್ತೀನಿ. ಕರೆಕ್ಟ್, ನಾನು ಇದಾಗ್ಬಿಡ್ತೀನಿ. ನನ್ನ ಸೈನ್ಯಾಧಿಪತಿ ನಾವು ದಂಗೆ ಎದ್ಬಿಡೋಣ, ಎತ್ಕೊಂಡು ಇಬ್ರು ಹುಡುಗಿ ಎತ್ಕೊಂಡು ನೋಡು. ಅವ್ರು ಕೊಟ್ಟಿರೋದು ಈ ಥರ, ಅವರನ್ನು ಅತಿಥಿ ಸಿನಿಮಾ, ಅದರಿಂದ ಅತಿಥಿ ಒಬ್ಬವ ಅಂತ ಮಾಡಂಗಿಲ್ಲ. ಸುಮ್ಮನೆ ಒಂದ್ಸರಿ ಸಣ್ಣಕ್ಕೆ ಅವ್ನು ಬಲಗೈ ಬಂಟ ಹೌದು, ಆದರೆ ಅವ್ನು ಮಾತಾಡೋಕ್ಕಿಂತ ಮುಂಚೆ ಇವನೇ ಮಾತಾಡ್ತಾನೆ. ಅಟ್ಲೀಸ್ಟ್ ಕಿವಿಯಲ್ಲಿ ಕೇಳೋ ಥರ ಪಕ್ಕದಲ್ಲಿ ಕೂತ್ಬಿಟ್ಟು ನಾನು ಕತೆ ಹೇಳ್ತಾ ಇದ್ದೆ, ಹೇಳ್ಬಿಡ್ಬೇಕು ಅಂತ. ಮಂತ್ರಿಗಳಿಗೆ ನಿದ್ದೆ ಬರುತ್ತೆ ಅನಿಸುತ್ತೆ, ದಯವಿಟ್ಟು ಆಕಳಿಸುತ್ತಿದ್ದಾರೆ ಅಂತ ಹೇಳ್ಬಿಡ್ಬೇಕು ಅಂತಿದ್ದೆ. ಅಯ್ಯೋ ಮಂತ್ರಿಗಳು ಬಂದರು. ಅಲ್ಲ, ನೀವು ನಾನು ಹೇಳ್ತಾ ಇದೀನಿ ಕೇಳಿ, ನೋವು ಮಾಡ್ತಾ ಇದ್ದೀನಿ. ನನ್ನ ಮಾತು ಮೇಲೆ ನಂಬಿಕೆ ಇದ್ರೆ ದಯವಿಟ್ಟು ಮಾತಾಡಿ, ಇಲ್ಲ ಅಂದ್ರೆ ಹೆಂಗಾದ್ರೂ ಹಾಳಾಗೋಗಿ. ನೀವು ದಯವಿಟ್ಟು ನಾನು ಉರಿಸ್ಬೇಡಿ, ಅರ್ಥ ಆಯ್ತಲ್ಲ ನಿಮ್ಗೆ? ನಾನು ಅಲ್ಲೇ ಕೇಳಬೇಕು ಅಂತಿದ್ದೆ, ನೀನು ಆಕಳಿಸ್ದಿಲ್ಲ ಕತೆ ಹೇಳ್ಬೇಕ್ರೆ. ನೀವು ದಯವಿಟ್ಟು ಸುಮ್ಮನೆ ಇರಿ, ನೀವು ದಯವಿಟ್ಟು ಸುಮ್ಮನೆ ಇರಿ. ಮಂತ್ರಿಗಳಿಗೆ ನಿದ್ದೆ ಬರುತ್ತಿದೆ ನೋಡಿ. ಅಯ್ಯೋ 33ನೇ ದಿನ ಸಂಜೆ 6:15. ರಾಜೇಶ್ ಮಹಾರಾಜರಿಗೆ ಬಂದಿಲ್ಲ ಬಹುಪರ ಬಂದ್ರ? ಬರ್ತಿದ್ದಾರೆ. ಲಿವಿಂಗ್ ಏರಿಯಾ ದಾಟಾಯ್ತು. ಮೂರ್ದಂಡ ದಡದಾರ ದಂಡ ಹೆಗ್ಗಡ ದೇವಕೋಟೆ ರಾಜೇಶ್ ಮಹಾರಾಜರಿಗೆ ಬಹುಪರ. ಅಬ್ಬ ಸುಸ್ತಾಯ್ತು. ಬರೀ ಕುಂಡೆ ಮಾತ್ರ ಹಿಂಗೆ ತಳ್ಬೇಕು, ಕಾಲಲ್ಲಿ ಕೂತ್ಕೊಳ್ಳೋಂಗಿಲ್ಲ. ಆಯ್ತು. 22, 23,
24, 25. ರಿಲ್ಯಾಕ್ಸ್. ಇದೆಲ್ಲ ಆದ್ಮೇಲೆ ಬಿಸಿ ಬಿಸಿ ಏನಾದ್ರು ಮಾಡಿಸ್ಬೇಕಾ? ಪಕೋಡ ಗಿಕೋಡ ಬಜ್ಜಿ ಏನಾದ್ರು? ಬಜ್ಜಿ ಹಾಲು 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 ಅಲ್ಲ ಎಲ್ಲಗಳನ್ನು ಈ ಸಮಯದಲ್ಲಿ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ಬೋದು. ಅಲ್ಲ ಆಯ್ತು, ಈ ಸಮಯದಲ್ಲಿ ನೀವು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಪಕೋಡ ಬಜ್ಜಿ ಏನಾದ್ರು ಮಾಡಿಸ್ಲೇ? ಪಕೋಡ ಬೇಡ, ಹಾಲು ಹಾಲಲ್ಲ, ಹಾಲು ಕೊಡಿ. ಮತ್ತೆ ನಿಮ್ಗೆ ಅವ್ರಿಗೂ ಪ್ರಭುಗಳಿಗೆ ಅಲ್ಲ ಅವ್ರಿಗೂ ಅವ್ರಿಗೂ ಆಯ್ತು. ಏಲಕ್ಕಿ ಏಲಕ್ಕಿ. ಹಲೋ ಹಲೋ, ಯಾಲಕ್ಕಿ ಯಾಲಕ್ಕಿ ಅವ್ರಿಗ? ನಿಮ್ಗುನಾ? ನಮ್ಗೆ ಯಾಲಕ್ಕಿ. ಅವ್ರಿಗೆ ಬೇಕು. ಇಬ್ರಿಗಲ್ಲ. ಕೂರಬೇಕು ಮಹಾಪ್ರಭು. ಹಾ, ಅದು ಮನೆ. ಇನ್ನೊಂದು ಟವಲವನ್ನು ತೆಗೆದುಕೊಂಡು ಬಾ. ಮೂವತ್ಮೂರನೇ ದಿನ ಸಂಜೆ 6:45. ನಮ್ಮ ಹೆಗ್ಗಡ ದೇವನ ಕೋಟೆಯ ರಾಜೇಶ್ ಮಹಾರಾಜರಿಗೆ ಬಹುಪರ. ಹಾ, ಗೆಡಿನ್ ಬರ್ಬೋದೇ? ಒಂದು 5 ನಿಮಿಷ ಆಗ್ಲಿ ಅಂತ ಹೇಳಿದೆ ಅವ್ರಿಗೆ. ಬರ್ಬೋದಾ? ಬರ್ತೇನೆ ಮಹಾಸ್ವಾಮಿಗಳೇ. ಅಯ್ಯೋ, ನಾನು ಬೇಕು. ಗೋನಾ ಪಾಪ. ಅಯ್ಯೋ ಗಂಗೆ, ತಾನೇ ನಮ್ಮ ಮಹಾರಾಜರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಈ ಗಂಗೆಯನ್ನು ಅವ್ರ ಕೈಯಲ್ಲಿ ಕೊಡ್ತಾ ಇದ್ದೇನೆ. ದಯವಿಟ್ಟು ಗಂಗೆ ಮಾತೆ ನಮ್ಗೆ ಒಳ್ಳೆಯದು ಮಾಡಲಿ. ಈ ಒಂದು ಪುರಿತ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗನೇ ಹೌದು ಸ್ವಾಮಿ, ಹೌದು ಸ್ವಾಮಿ. 33ನೇ ದಿನ ರಾತ್ರಿ 7:30. ಅವರು ಅಲ್ಲೇ ಇರ್ಬೇಕಾ? ಅವರಿಬ್ರು ಅಲ್ಲೇ ಇರಲಿ. ಅಣ್ಣ ದಯವಿಟ್ಟು ಅಲ್ಲಿಂದನೇ ಮಾತಾಡಿ, ಅಲ್ಲಿಂದ. ನಾನು ಈಗ ಮಾಲಾರ್ಪಣೆಯನ್ನು ಮಾಡಬೇಕು ನಮ್ಮ ಗುರುಗಳಿಗೆ ಹೇಳಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮಾಲಾರ್ಪಣೆ ದಯವಿಟ್ಟು ಮಾಡಿ. ಅಲ್ಲ ಸುಮ್ಮನೆ ಆಯ್ತು ಸಣ್ಣ. ಅದೇ ನೀವಿಬ್ರಲ್ಲಿ ಹೋಗಿ ನಿಂತ್ಕೋಬಹುದು, ಅವ್ರು ಇಲ್ಲಿ ಬರ್ಬೋದು. ನಾವು ಹೆಂಗಸರಲ್ಲಿ ಹೋಗಿ ನಿಂತ್ಕೋಬೇಕಾದ್ರೆ ನೀವಿಬ್ರು ನೀವು ಇಲ್ಲಿರಿ. ನೀವಿಲ್ಲೇ ಬನ್ನಿ ಹೆಂಗಸರೇ, ಬನ್ನಿ ಬನ್ನಿ ಹೆಂಗಸರೇ, ಬನ್ನಿ ಹೆಂಗಸರೇ. ನಾನೇ ಬರ್ತೀನಮ್ಮ. ಹೋಗಿ ಗಂಡಸರೇ. ನೀವು ಬೇಕಾದಲ್ಲಿ ಶಿಕ್ಷಿಸಲು, ನಿಮಗೆ ಅವಮಾನವಾದಲ್ಲಿ ನೀವು ಶಿಕ್ಷಿಸಲು. ನಿಮ್ಮ ಇಷ್ಟ, ಏನ್ ಹೇಳ್ತೀರಾ? ನಿಮ್ಗೆ ಹೇಗೆ ಸಖಿಯರು ನಾವು ಹೆಣ್ಮಕ್ಳೇ ಆಗ್ತೀವಿ, ದ್ವಾರಪಾಲಕರು ಹೆಣ್ಮಕ್ಳೇ ಆಗ್ತೀವಿ. ದಯವಿಟ್ಟು ಯಾರು ಬೇಜಾರು ಮಾಡಿ, ಎಲ್ಲ ನಾವೇ. ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ಅದು ಅವ್ರ ಇಚ್ಛೆ, ಅವ್ರಿಗೆ ಹೇಗ್ ಬೇಕಾದ್ರೂ ನಡ್ಕೋತಾರೆ. ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಬಿಗ್ ಬಾಸ್. ದಯಮಾಡಿ ಅವ್ರ ಮಾತನ್ನ ಗೌರವಿಸಿದ್ರೆ ಗೌರವಿಸಬಹುದು, ಇಲ್ಲಾಂದ್ರೆ ಕನ್ಫೆಷನ್ ಓಪನ್ ಮಾಡ್ಕೊಂಡು ಹೋಗಿ ಕೂತ್ಕೋಬಹುದು ಇಲ್ಲಿ, ಅಲ್ವೇ? ಹೌದು, ಕೂತ್ಕೊಳ್ಳಿ. ನಾನು ಬಿಟ್ಕೊಡ್ತೀನಿ. ಇಲ್ಲ ಬೇಡ ನೀವು ಕೂತ್ಕೊಳ್ಳಿ. ನೀವು ಬಿಟ್ಕೊಟ್ರು ಬಿಗ್ ಬಾಸ್ ಬಿಟ್ಕೊಡಲ್ಲ, ನೀವು ದಯವಿಟ್ಟು ಕೂತ್ಕೊಳ್ಳಿ. ಅಲ್ಲ, ಅವ್ರನ್ನೇ ಮಾಡಿಸ್ಬಿಡಿ ಅಂದ್ರೆ. ಬೇಡ ಕೂತ್ಕೊಳ್ಳಿ. ಇಲ್ಲ, ಅವ್ರನ್ನೇ ಮಾಡಿಸ್ಬಿಡಿ. ಇಲ್ಲ ನನ್ಗೆ ಆ ತರ ಅಭ್ಯಾಸ. ಅವರ ಪರವಾಗಿ ನಾನು ನಿಮ್ಗೆ ಕ್ಷಮೆ ಯಾಚಿಸ್ತೀನಿ, ದಯವಿಟ್ಟು. ಪೇನಿಂಗ್ ಲೈಕ್ ಅವ್ರು ಬೇಜಾರಾದ್ರೆ ಈ ತರ ಮಾಡಿ. ಅವ್ರಿಗೇನು ಬೇಜಾರಾಗೋ ಕೆಲಸ ನೀವೇನ್ ಮಾಡಿಲ್ಲ, ಪರವಾಗಿಲ್ಲ, ಕೂತ್ಕೊಳ್ಳಿ. ಬೇಡವಾ? ಏನ್ ಬೇಡ, ಕೂತ್ಕೊಳ್ಳಿ. ನಾನು ನಂಬಿ ಕೂತ್ಕೊಳ್ಳಿ, ಏನ್ ತೊಂದ್ರೆ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಅಂತ ಹೇಳಲ್ಲ. ಒಳ್ಳೇದಾ ಕೆಟ್ಟದಾ ಇದು? ನೀವು ಅವಕಾಶ ಕೊಟ್ರೆ 1 ನಿಮಿಷ ಅವ್ರಿಗೆ ಸಮಾಧಾನ ಮಾಡಿ. ಆಯ್ತು, ಸಮಾಧಾನ ಮಾಡಿ. ನಾನು ಎಷ್ಟು ಬೇಕಾದ್ರೆ ನಂಗೆ ಏನ್ ಬೇಕಾದ್ರೆ ಕೆಲಸ ಹೇಳಿ. ಓಕೆ, ಎಲ್ಲರಿಗೂ ಹೇಳ್ತಾ ಇದ್ದೀರಾ ಹಂಚಿ. ವೈ ವುಮೆನ್, ವೈ ಟಾರ್ಗೆಟಿಂಗ್ ವುಮೆನ್? ಅದು ನನ್ನಿಂದ ಮಾಡ್ತಾ ಇರೋದಲ್ಲ, ಬಿಗ್ ಬಾಸ್ ಅವರೇ ಹೇಳಿದ್ದು ಅಲ್ಲ. ಅವ್ರು ಏನಾದ್ರು ತೋರಿಸ್ಬಿಟ್ಟಿದ್ರೆ ಎಂಜಾಯ್ ಮಾಡಿ ಪ್ಲೀಸ್. ನೀವೇ ಅತಿಥಿ, ದಯವಿಡು ಪ್ಲೀಸ್ ಕೂತ್ಕೋ.
ಅತಿಥಿ ದೇವರಲ್ಲ ನಾನು, ಇಲ್ಲಿ ಸ್ವಾಮೀಜಿಗಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಬಂದಿದ್ದು ಪ್ಲೀಸ್ ದಯವಿಟ್ಟು ಇಲ್ಲ ಅವ್ರನ್ನೇ ಇಲ್ಲ ನಾನು ತಪ್ಪು ನಿಮ್ಮನ್ನ ಯಾರು ತಪ್ಪು ತಿಳ್ಕೊಳ್ಳಲ್ಲ. ದಯವಿಟ್ಟು ಅದು ಅವ್ರು ನಿಮಗೆ ಕೊಟ್ಟಿರೋ ಆಜ್ಞೆ ಮತ್ತು ಇವನಿಗೆ ಹೇಳಿ ಕಳಿಸಿರೋ ಆಜ್ಞೆ ಪರಿಪಾಲನೆ ಮಾಡ್ತಾ ಇರೋದ್ರಿಂದ ನಾವು ಯಾವುದು ಬೇಜಾರು ಮಾಡ್ಕೊತಿಲ್ಲ. ಇಲ್ಲ ನಂದೇನಿಲ್ಲ, ನಾನು ಅಭ್ಯಂತರ ಇಲ್ಲ, ನಂದು ಒಂಥರ. ಬೇಜಾರು ಮಾಡ್ಕೋಬೇಡಿ. 33ನೇ ದಿನ ರಾತ್ರಿ 8:30. ಇದು ETV ಬಿಗ್ ಬಾಸ್ ವಾರ್ತೆ. ಇದೀಗ ಹೆಗ್ಗಡೆ ದೇವನಕೋಟೆ ಸಾಮ್ರಾಜ್ಯದ ಅಧಿಪತಿಗಳಾದ ರಾಜೇಶ್ ಮಹಾರಾಜರನ್ನು ರಂಜಿಸುವ ಸಲುವಾಗಿ ಇದೀಗ ನಿಮ್ಮ ಮುಂದೆ ಖ್ಯಾತ ನೃತ್ಯಗಾತಿಯರು ಚಂದ್ರಿಕಾ ಹಾಗೂ ಜಯಲಕ್ಷ್ಮಿ. ಮೂರನೇ ದಿನ ರಾತ್ರಿ 9:15. ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ನೀಡಿದ್ದ ಟಾಸ್ಕ್ ಇಲ್ಲಿಗೆ ಸಮಾಪ್ತಿಯಾಗುತ್ತದೆ ಎಂದು ತಿಳಿಸುತ್ತಾರೆ. ಹಾಗೆಯೇ ರಾಜೇಶ ರಾಜನಾಗಿದ್ದ ಅವಧಿ ಕೂಡ ಇಲ್ಲಿಗೆ ಕೊನೆಯಾಗುತ್ತಿದೆ. 33ನೇ ದಿನ ಮಧ್ಯರಾತ್ರಿ 12:15. ಇಲ್ಲಿ ಇಮಿಡಿಯೇಟ್ ಯಾರಿಗೆ ಏನಾದರೂ ಇಮಿಡಿಯೇಟ್ ಡಾಕ್ಟರ್ ಬರ್ತಾರೆ, ನೋಡ್ತಾರೆ. ಯಾರ ಜೀವಕ್ಕೂ ಏನು ಅಪಾಯ ಆಗಲ್ಲ, ಎಲ್ಲ ನೋಡ್ಕೊಂತಾರೆ. ಡೋಂಟ್ ವರಿ, ಆಯ್ತಾ? ನಿಂಗೆ ಏನೇ ಇದ್ರು ನನ್ನ ಹತ್ರ ಕೇಳು. ತಗ ಇದು ಅವನು ಅದೇ ವಾಂತಿ ಮಾಡಿದನಲ್ಲ, ಹಾಲಲ್ಲೇ ಬಂದು ನೋಡ್ದಲ್ಲ, ಕ್ಲೀನ್ ಮಾಡಿ ಬಂದೆ. ಅವನಿಗೆ ಮೋಸ್ಟ್ಲಿ ಅದು ಹಾಲು ಇಡ್ತಿಲ್ವ ಏನಪ್ಪ, ಅಥವಾ ಗ್ಯಾಸ್ ಇದ್ದಿದ್ದವನು ಹೇಳಿಲ್ಲ. ಆಯ್ತಾ? ಹಾಲು ಕೊಡ್ಲಾ ಅಂದ್ರೆ ಹ್ಞೂ ಅಂದ. ನಾನು ಬದುಕ್ತೀನ ಪೆದ್ದಾಗೆ ನಾನು ಬೇಡ ರಾಜೇಶ. ಇಲ್ಲಿ ಏನು ಆಂಗ್ಸೈಟಿ ಆಗ್ಬೇಡ, ಪೆದ್ದಾಗೆ. ನನ್ಗೆ ಭಯ ಹೇಳಿ. ನಾನು ಇದೀನಿ ಕಣ, ನಿಮ್ಮ ತಾಯಿ ಇದ್ದಾಳೆ, ನಿಮ್ಮ ಜಗನ್ಮಾತೆ ಇದ್ದಾಳೆ, ಧೈರ್ಯವಾಗಿರೋ. ಕಲ್ಸಿರೋರು ನಾವೆಲ್ಲ ಇದೀವಿ, ಏನೂ ತಲೆ ಕೆಡಿಸ್ಕೊಬೇಡ, ಧೈರ್ಯವಾಗಿರೋ. ನಿಮ್ಮ ಅರ್ಜುನ ಆನೆ ಇದ್ದಂಗಿರೋ ಮನ್ಸಲ್ಲಿ. ನಿನ್ ಭಯ ಬಿಟ್ಬಿಡು ಅದನ್ನೆಲ್ಲ. ಅಯ್ಯೋ ಇಲ್ಲಿ ಪೆದ್ದಾಗ ಆಡಬೇಡ, ತಲೆಗೆಲ್ಲ ಹಾಕಬೇಡ ಅಂತದೆಲ್ಲ. ಸೊ ನಿಂಗೆ ಸಡನ್ ಜಿಮ್ ಅಂತೆ ಇದು ಎಲ್ಲ ಒಟ್ಟಿಗೆ ಮಾಡಿ ಹಂಗೆಲ್ಲ ಹುಚ್ಚಾಗೆಲ್ಲ ಯೋಚನೆ ಮಾಡಬೇಡ. ಭಯ ಗುರು. ಅಡುಗೆ ಮನೇಲಿ ಚಾಕು ಈಕು ಇಟ್ಟಿರ್ತೀವಿ, ಏನಾಗತ್ತೋ ಗೊತ್ತಾಗಲ್ಲ. ರಾತ್ರಿ ಹೊತ್ತು ಮನುಷ್ಯಂಗೆ ಮಲಗಿದಾಗೇನೋ ಇದ್ದಕ್ಕಿದ್ದಂಗೆ ಹೊಡೆದು ವಾಪಸ್ ಬಂದು ಯಾಕೆ ಚುಚ್ಕಿಚ್ಬಿಟ್ರೆ ಏನು ಮಾಡ್ತೀರಾ? ಚಂದ್ರ ಮಾತಾಡ್ಬಿಡಪ್ಪ ನೀನು ಆಮೇಲೆ ನಿಜವಲ್ಲೂ. ಸೀರಿಯಸ್ ಆಗಿ ಗುರು, ಅವ್ನ ಮುಖ ನೋಡಿದ್ರೆ ಭಯ ಆಗಲ್ಲ ನಿಂಗೆ ರಾತ್ರಿ? ಆಮೇಲೆ ಅವನು ನೀನು ನೋಡ್ದಂಗೆ ನೋಡ್ತಾನೆ, ಅವ್ನು ಮಾತಾಡಲ್ಲ ಗುರು. ಇವತ್ತು ಇಡೀ ದಿವಸ ಟಾಸ್ಕ್ಗಳಲ್ಲಿ ಬರೀ ನಿಖಿತಾ ಅಂದಿದ್ದಾನೆ ಅವನು. ಅಬ್ಸರ್ವ್ ಮಾಡಿದ್ರು. ಏನ್ ಮಾಡ್ತಾ ಇದ್ರು? ನೆನಪಿಸ್ದ ಬಂದ್ಬಿಟ್ಟ, ರಾಘು ಜೊತೆ ಬಿಟ್ಬಿಟ್ಟು. ಯಾರೋ ತುಂಬಾ ಅತಿ ಮಾಡ್ತಾರಪ್ಪ ಕೆಲವು ವಿಚಾರದಲ್ಲಿ, ಅರ್ಥ ಮಾಡ್ಕೊಳ್ಳೋದು. ಇಲ್ಲೇ ಅದಲ್ರ ಒಳಗೆ ಹಾಕ್ತೀಯಾ ಮತ್ತೆ ಮೇಲೆ ಇಡ್ತೀಯ. ನಾವೀಗ ಅದೇ ಮಾತಾಡ್ತಾ ಇದ್ವಿ, ಏನ್ ಬೇಕಾದ್ರೆ ಮಾಡ್ಕೊಬೋದು. ಇಟ್ಟಾಯ್ತು. ಬಾಪ ಟಾಯ್ಲೆಟ್ ಹತ್ರ ಹೋಗ್ಬರೋಣ, ಕೆಲ್ಸ ಇದೆ.
33ನೇ ದಿನ ರಾತ್ರಿ 1 ಗಂಟೆ. ನಾ ಕುಡಿಸ್ತೀನಿ, ತಗೋ. ಅವರು ಸ್ವಲ್ಪ ಕುಡಿಸಿ. ನನಗೆ ಬೇಡ ರಾಜ. ಇಲ್ಲ, ನೀವು ತಗೊಳ್ಳಿ ಸ್ವಲ್ಪ. ಕುಡಿ. ಅವರು ಕುಡಿ ಪುಟ್ಟ. ಅವರು ನನಗೆ ಬೇಡ. ಇಲ್ಲ ಕುಡೀರಿ. ಇಲ್ಲ ಕುಡೀರಿ. ಹಂಗೆ ಹೇಳಂಗಿಲ್ಲ. ನಿಖಿತ್ ಅವರೇ ಕುಡ್ರಿ. ಓಕೆನಾ? ಇಲ್ಲಿಗೆ ಓಕೆನಾ ಅಂದೆ. ಖಾಲಿ ಆಗ್ಬಿಡತ್ತೆ ನೀರು ಎಲ್ರು ಕುಡಿದ್ರೆ. ಓ ಇವ್ರೆ ನಾನಾ? ಆಯ್ತು ಬನ್ನಿ ಹತ್ರ. ಇಲ್ಲ ಕುಡ್ಕೊಳ್ಳಿ. ನೀರು ಕುಡೀರಿ ಅಂದ್ರೆ ಕೂತ್ಕೊಳ್ಳಿ ಅನ್ನಂಗೆ ಆಯ್ತು ನನಗೆ. ಸ್ವಲ್ಪ ಬಿಡ್ತೀನಿ ಇಲ್ಲಿ ಬೇಕಾ? ನೀರು ಬೇಕಾ? ತರ್ಲಾ? ಹೇಳ. ಸ್ವಲ್ಪ ಕೊಡಿ. ಕೊಡು. ಕೊನೆಯ ಗುಟ್ಟು. ಎಲ್ಲರೂ ಹಂಚಿದೀವಿ ನೀರೀಗ. ಅರುಣ್ ಸಾಗರ್ ಅವರು ಅನ್ಕೊಳ್ಳಿ. ಈಗ ಬನ್ನಿ ಅರುಣ್ ಸಾಗರ್. ಹಂಗೆ ಹೋಗಿ ಹೌದು ಸ್ವಾಮಿ, ಹೌದು ಸ್ವಾಮಿ. ಜಯಲಕ್ಷ್ಮಿ ಅವರೇ, ಗುರುಗಳದ್ದು BP ಚೆಕ್ ಮಾಡಿದ್ರಲ್ಲ, ಅದು ಮಾತ್ರ ಹೌದಾ? ಹೇಗಿತ್ತು BP? ಅದು ಮೊದ್ಲು ನಾರ್ಮಲ್ ಇತ್ತಂತೆ, ಬಟ್ ನಾನ್ ಚೆಕ್ ಮಾಡೋಷ್ಟೊತ್ತಿಗೆ ಡಬ್ಬಾ ಅಂತ ಹೊಡ್ಕೊಂತಾ ಇತ್ತು ಪಲ್ಸ್ ಎಲ್ಲ. ಪಲ್ಸ್ ಜಾಸ್ತಿ ಬಂದಾಗ ಸ್ವಲ್ಪ ಅದು ಡಬ್ಬ ಅಂತ ಹೊಡ್ಕೊಂಡಿದ್ದು ಯಾಕೆ ಅಂದ್ರೆ ಇಷ್ಟ ದಿನ ಅವರಿಗೆ BP ಬಂದ್ಬಿಟ್ಟು ಗಂಡಸರು ಚೆಕ್ ಮಾಡ್ತಾ ಇದ್ರಂತ. ಮೊದಲನೇ ಸತಿ ಆಕ್ಚುಲಿ ಬೇಡ ಬಿಡಿ, ಯಾಕೆ ಸುಮ್ಮನೆ. ಬಟ್ ಏನೇ ಗುರುಗಳೇ, ಚೇಸಿಂಗ್ ಸೀನ್ ಬೇಗ ಆಗಿತ್ತಾ? ಆ ರೇಂಜಿಗೆ ಬೀಳಿಸ್ಬಿಟ್ರಲ್ಲ ಪಾಪ ನಮ್ಮ ಜಯಲಕ್ಷ್ಮಿ ಅವ್ರನ್ನ. ಅಟ್ಲೀಸ್ಟ್ ಹುಚ್ಚರು ಓಡಾಡೋದು ಬೇಡವೆ? ಬಟ್ ನಾರ್ಮಲ್ ಆಗಿ ಒಂದು ಸೈನ್ಸ್ ಅಂತ ಇದೆ ಗುರುಗಳೇ. ನೀವು ಹಿಂಗೆ ಓಡ್ತಾ ಇರ್ತೀರಾ, ಅವ್ರು ಹಿಂಗೆ ಅಟ್ಟಿಸ್ಕೊಂಡ್ ಬರ್ತಾ ಇರ್ತಾರೆ, ಅವ್ರು ನಿಮ್ಮನ್ನು ಹಿಡಿತಾರೆ. ಹಿಡಿದಾಗ್ಲೂ ನೀವು ಮೂವ್ ಮಾಡಿದ್ರೆ ಅವ್ರು ಆಕ್ಚುಲಿ ಹಿಂಗ್ ಬೀಳ್ಬೇಕು. ಅವ್ರು ಏನ್ ಹಿಂಗ್ ಬಿದ್ರು? ಏನ್ ಮಾಡಿದ್ರಿ ನೀವು? ನಾನೇನ್ ಮಾಡಿಲ್ಲ. ಏನಿದು? ಏನಮ್ಮ? ನಾನು ಅರುಣ್ ಸಾಗರ್ ಅವರು ಅನ್ಕೊಳ್ಳಿ. ಈಗ ಬನ್ನಿ ಅರುಣ್ ಸಾಗರ್. ಥ್ಯಾಂಕ್ ಯು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಮುಂದೆ ಚೆನ್ನಾಗಿದ್ದೀರಾ? ಹಂಗೆ ಹೋಗಿ ಹೋಗಿ. ಏನ್ ಅರುಣ್ ಅವ್ರೆ, ನಮ್ ಜಯಕ್ಕ ಅವ್ರಿಗೆ ಕಾಂಪಿಟೇಷನ್ ಕೊಟ್ಟಿದ್ದ ನೀವು? ಇಲ್ಲ ಜಯಕ್ಕ ಅವ್ರಿಗೆ ಕಾಂಪಿಟೇಷನ್. ಇಟ್ ಇಸ್ ಆಬ್ವಿಯಸ್ ನೀವು ಇಮಿಟೇಟ್ ಮಾಡ್ತಾ ಇದ್ದೀವಿ ಯಾರನ್ನ ಅಂತ. ಅದೇನು ನಿನ್ ಕ್ರಿಯೇಟಿವ್ ಥಾಟ್ ಏನಲ್ಲ. ಸೊ ಇಟ್ ಇಸ್ ಓಪನ್ ಪ್ರಶ್ನೆ ನಾನು ಕೇಳಿದ್ದು. ಅಂಡ್ ಲಾಜಿಸ್ಟಿಕ್ಸ್ ಎಲ್ಲ ಕರೆಕ್ಟ್ ಆಗಿ ಆಯ್ತು. ಕರೆಕ್ಟ್ ಆಗಿತ್ತು, ಬಟ್ ಬೀಳ್ಬೇಕಾದ್ರೆ ಬ್ಯಾಲೆನ್ಸ್ ಯಾವ್ದಿರ್ಬೋದು ಅನ್ನೋದಕ್ಕೆ ಹಾಕೊಂಡಿದ್ದೆ. ಹೆಂಗ್ ಕೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲಿ ಸಿಕ್ತು? ಬರ್ತ್ಡೇಗೆ ಅಂತ ಕೊಟ್ಟಿದ್ರಲ್ಲ, ನನಗೆ ಹೆಂಗ್ ಕೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಜಯಲಕ್ಷ್ಮಿ ಅವ್ರ ಹತ್ರ ಬೀಳ್ಬೇಕಿತ್ತು ಆಕ್ಚುಲಿ ಕರೆಕ್ಟ್ ಆಗಿ. ಬಟ್ ಪಾಪ ಬಿಟ್ರು ಅವರು. ಶಿ ಇಸ್ ಅ ಗುಡ್ ಲೇಡಿ. ಅಜಯಕ್ಕ ಹೆಂಗ್ ಬಿಟ್ರಿ ನೀವು? ಕರೆಕ್ಟಾ? ನರಸಮ್ಮ ಅವರೇ, ಪಂಚ್ ಬಾತಿನ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಪಂಚ್ ಬಾತ್ ಕೊಡೋಕ್ಕೆ ಅಂತ ನಾನು ಯೂಶಲಿ ನಾವು ಹಾಸ್ಪಿಟಲ್ ಒಂದು ಟ್ರೇ ರೆಡಿ ಮಾಡ್ಕೋತೀವಿ. ಒಂದು ಹ್ಯಾಂಡ್ ಟವೆಲ್ಲು, ಆಮೇಲೆ ಸೋಪು, ಆಮೇಲೆ ಬಿಸಿ ನೀರು, ಈ ಥರ ಎಲ್ಲ ಟ್ರೈನಲ್ಲಿ ಹಾಕೊಂಡು ನಾನು ಬಂದು ಜಸ್ಟ್ ಇಟ್ಕೊಂಡೆ ಆ ಮರದ ಹತ್ರ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಕೊಡಬೇಕು ಅಂತ ಇದ್ದಿದ್ದು. ಸೊ ಅಲ್ಲಿ ಇಟ್ಬಿಟ್ಟು ಹಿಂಗೆ ತಿರುಗೋತ್ತಿಗೆ ಎಲ್ಲ ಅದು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಹೋಗ್ತಾ ಇದೆ. ಇವ್ರು ಬಂದು ಒಳಗಡೆಯಿಂದ ಟ್ರೇಗಳು ತೆಗೆದು ಕೊಡ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ. ನಂಗೆ ಆಗ್ತಾ ಇಲ್ಲ. ಫೈನಲಿ ನನಗೆ ಇರಿಟೇಟ್ ಆಗಿದ್ದು ಅರುಣ್ ಸಾಗರ್ ಮೇಲೆ. ಮಾಡ್ತೀನಿ ಇರೋ, ನಿನ್ ಪ್ಯಾಂಟ್ ಬಿಚ್ಚಿರ್ತೀನಿ ಅಂತ ಚೆನ್ನಾಗಿ ಬಿಚ್ಬಿಟ್ಟು ಬೇಕಿತ್ತಾ? ಆಬ್ವಿಯಸ್ಲಿ ಸ್ಪಾಂಜ್ ಬಾತ್ ಕೊಡೋದೇ ಹಂಗೆ. ಒಂದ್ ನಿಮಿಷ. ಅರುಣ್ ಸಾಗರ್ ಅವರೇ, ಹೇಗಿತ್ತು ಸ್ಪಾಂಜ್ ಬಾತ್? ಸ್ಪಾಂಜ್ಗಿಂತ ಗಟ್ಟಿ ಅವರೇ ಇರೋದ್ರಿಂದ ಸ್ಪಾಂಜ್ ಒಳಗಿಂದ ಅವ್ರ ಕೈ ಬಂದು ನನ್ನನ್ನು ದಬ್ಬೋದು ಒಳೆಯೋದು ಎಲ್ಲ ಮಾಡಿ ತಿಕ್ಕಿ. ಆಕ್ಚುಲಿ ಹೊರಗಡೆ ಇರೋ ಡಾಕ್ಟರ್ಗಳು ಕೂಡ ಯೋಚನೆ ಮಾಡಿರ್ತಾರೆ ಅಷ್ಟನ್ನೇ. ಇವ್ರು ಚೆನ್ನಾಗಿ ನಟನೆ ಮಾಡೋದು ಅರುಣ್ ಅವರು. ಬಟ್ ದೇವ್ರೆ, ಯಾವತ್ತು ಇವ್ರನ್ನ ಒರಿಜಿನಲ್ ಹುಚ್ಚಾದಂತೂ ಮಾಡ್ಬೇಡಪ್ಪ. ನಮ್ ಕೈಲಿ ತಡ್ಕೊಳಕ್ ಆಗೋದಿಲ್ಲ. ಪೇಷಂಟ್ ಆಗಿ ಮಾತ್ರ ನಮ್ಮ ಹತ್ರ ಕಳಿಸ್ಬೇಡಿ. ನಾನು ಹೇಳ್ತೀನಿ, ನಾನೇನಾದ್ರು ಕ್ರಿಕೆಟ್ ಚೆನ್ನಾಗಿ ಕಲ್ತಿದ್ರೆ ನಾನು ಹುಚ್ಚನ್ ರೋಲ್ ಮಾಡೋದು ಹುಡುಗನಿಂದಾನೆ.
ಭದ್ರಾವತಿಯಲ್ಲಿ. ಅವನ ಹೆಸರು ಹೇಳಕ್ಕೆ ಬಿಡಲ್ಲ, ಈಗಲೂ ಅವನಿದ್ದಾನೆ. ನಾನು 6ನೇ ಕ್ಲಾಸ್ನಲ್ಲಿ ಅಲ್ಲಿದ್ದಾಗ ನನ್ನ ಫ್ರೆಂಡಿನ ತಮ್ಮ ಅವನು. ಅನ್ಎಕ್ಸ್ಪೆಕ್ಟೆಡ್ ಆಡ್ತಾ ಇದ್ದವನು, ಎಲ್ಲ ನಮ್ಮ ಜೊತೆಲೇ ಇದ್ದವನು. ನಾನು ಸಾಗರಕ್ಕೆ ವಾಪಸ್ ಬಂದು 2 ವರ್ಷದ ನಂತರ ಹೋದಾಗ ಅವನು ಆ ಥರ ಆಗಿದ್ದ. ಈಗಲೂ ನಾನೇನಾದ್ರು ಭದ್ರಾವತಿಗೆ ಹೋಗಿ ಅಲ್ಲಿ ನೋಡಿದ್ರೆ ಈಗಲೂ ಅವ್ನು ಹೇಳದೆ ಮಾತಾಡ್ತೀನಿ ಅಂತ. ನೀವು ಅಲ್ಲಿಂದ ತಗೊಂಡಿರೋ ಇನ್ಸ್ಪಿರೇಷನ್ ಆಗಾರೆ ಮಾತಾಡ್ತೀನಿ. ಹಿ ಇಸ್ ಮೈ ಗುರು, ಕ್ರಿಕೆಟ್ ಗುರು. ಸಿನಿಮಾದಲ್ಲಿ ನಿಮ್ಮ ನಾಯಕ ನಟ ಏನ್ ಡೆಲಿವರಿ ಮಾಡೋದು? ಪಿಜ್ಜಾ. ನಾನು ಚಿರಂಜೀವಿ ಸರ್ಜಾ ಅವ್ರನ್ನ ಈ ಪಾತ್ರದಲ್ಲಿ ಇನ್ನೂ ನಿಮ್ಮ ಪಿಕ್ಚರ್ ನೋಡಿಲ್ಲ, ಆಗಿರೋದ್ರಿಂದ ಒಂದು ಮೆನು ಕಾರ್ಡು ಅಂತ ಏನಾದ್ರು ಇರುತ್ತೆ ಅದರಲ್ಲಿ. ಈಗ ನಾರ್ಮಲ್ ಆಗಿ ಇಡ್ಲಿ ಒಳ್ಳೆ ಸಾಂಬಾರು ಟಪ್ ಅನ್ನೋ ಒಂದು ವೆಯ್ಟರ್ಗಳು ಇಷ್ಟು ಹೇಳ್ತಾರೆ. ನಿಮ್ದು ಆ ಥರ ಏನಾರು ಇದೆಯಾ? ಆ ಥರ ಇಲ್ಲ, ಬರೀ ಎತ್ಕೊಂಡೋಗಿ ಸರ್ವ್ ಮಾಡೋದು ಅಷ್ಟೇ. ಎತ್ಕೊಂಡೋಗಿ ಕೊಡ್ಬಾರದು ಅಷ್ಟೇ. ಏನೋ ಗೊತ್ತಿಲ್ಲ. ಅಲ್ಲ, ಇದನ್ನ ಮಾಡೋದಕ್ಕೆ ಪಿಕ್ಚರ್ ಮಾಡ್ಬೇಕಿತ್ತ? ಪಿಜ್ಜಾ ತಗೊಂಡೋಗಿ ಕೊಟ್ಬರಕ್ಕೆ ಫ್ರೆಂಡ್ ಆರ್ಡ್ರ್ ತಗೋತೀರಲ್ಲ ಫ್ರೆಂಡ್, ಅದನ್ನ ಹೇಳಿ. ಓಕೆ, ಇವಾಗ ನಿಮ್ಮ ಹತ್ರನೇ ಆರ್ಡ್ರ್ ತಗೊಂತೀನಿ. ಪ್ಲೀಸ್. ಸರ್ ಏನು ತಗೊಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಹೆಸರೇನು? ರಾಮ್ ಅವರೇ. ನಾನು ಯಾರು ಹೇಳೋದೇ ಬೇಕಾಗಿಲ್ಲ, ಅದು ಪರವಾಗಿಲ್ಲ ಹೇಳಿ. ಸುದೀಪ್, ಕಿಚ್ಚ ಸುದೀಪ್ ಅಂತ ತಾವೇನು ಹೇಳ್ತಿದ್ರು? ಓಕೆ ಪ್ರಶಾಂತ್ ಅವರೇ, ನಾವು ದೊಡ್ಡ ಮನ್ಸು ಮಾಡಿ ಇನ್ಫಿನಿಟಿಗೆ ಬಂದಿದ್ದೀವಿ, ನೀವು ನಮಗೆ ದೊಡ್ಡ ಮನ್ಸು ಮಾಡಿ ಪಿಜ್ಜಾ ಕೊಡ್ತಾ ಇದ್ದೀರಾ. ನಾನು ತಗೋತೀನಿ, ಬಟ್ ಒಂದು ಕೊಡಲ್ಲ, ಬಿಲ್ಲು. ಓಕೆ ತಾನೆ? ಹಂಗಾರೆ ಬೇಗ ತಗೊಂಡ್ಬಿಡಿ, ಎಲ್ಲ ತಗೊಂಡ್ಬಿಡಿ. ನಿಮ್ಮ ಒಟ್ಟಿಗೆ ವರ್ಧಾ ನಾಯಕ ಮಾಡಿದ್ದಕ್ಕೆ ಅಟ್ಲೀಸ್ಟ್ ಪಿಜ್ಜಾನ ತಿನ್ಕೊಂಡಿರ್ತೀನಿ ನಾನು ಮನೇಲಿ. ಎನಿವೇ, ಪಿಜ್ಜಾ ಯಾಕೆ ಕೇಳಿದೆ ಅಂತ ಅಂದ್ರೆ, ಇವಾಗ ನಿಮ್ಮ 3 ಜನಕ್ಕೆ ಒಂದು ಚಿಕ್ಕ ಕಾಂಪಿಟೇಷನ್ ಕೊಡ್ತಾ ಇದ್ದೀನಿ ನಾನು. ಓಕೆ? ಎಸ್. ದಯವಿಟ್ಟು ನಮ್ಮ ವೇದಿಕೆಗೆ ಆದಷ್ಟು ಬೇಗ ಒಂದು 3 ಪಿಜ್ಜಾ ತಗೊಂಡು ಬನ್ನಿ. 1 2 3. ಈಗ ಮ್ಯಾಟ್ರ್ ಏನಂದ್ರೆ, ನಾವು ಒಂದು ಟೈಮರ್ ಸ್ಟಾರ್ಟ್ ಮಾಡ್ತೀವಿ ನಮ್ಮ LED ಮೇಲೆ. ಓಕೆ, 1 ನಿಮಿಷ ಟೈಮ್ ಕೊಡ್ತೀನಿ. 1 ನಿಮಿಷದಲ್ಲಿ ಈ ಪಿಜ್ಜಾ ತಿಂದು ಮುಗಿಸ್ಬೇಕು. ಮುಗ್ಸಕ್ಕಾಗ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ಯಾರು ಜಾಸ್ತಿ ಚೆನ್ನಾಗಿ ತಿಂತಾರೆ ನೋಡೋಣ. ಆರ್ ಯು ರೆಡಿ? ಪ್ರಶಾಂತ್, ಪ್ರಣೀತಾ, ಚಿರು, ವಿಸಿಲ್ ಹೊಡಿತಿದ್ದಂಗೆ ನಿಮ್ ಟೈಮ್ ಸ್ಟಾರ್ಟ್ ಅಂತ. ಓಕೆ? ಚಿರಂಜೀವಿ ಸರ್ಜಾರ್ ಅವರು ತಿಂತಾರ ಪಿಜ್ಜಾದಲ್ಲಿ ಇಷ್ಟು ಮಿಕ್ಕಿದೆ. ಪ್ರಶಾಂತ್ ಅವ್ರದ್ದು ಹಾರ್ಡ್ಲಿ ಎನಿಥಿಂಗ್ ಇಸ್ ದೇರ್. ಪ್ರಣೀತ್ ಅವರು ಒಂದು ಬೈಟ್ ತಗೊಳೋದು, ಪಿಜ್ಜಾಗೆ ಟಚ್ ಅಪ್ ಏನಾರು ಮಾಡ್ತಾ ಇದ್ರಮ್ಮ ನೀವು? ಬಟ್ ಚಿರಂಜೀವಿ ಅವರು ನಮ್ಮ ಕ್ಯಾಮ್ರಾ ಓಡ್ತಾ ಇದೆ ಅಂತ ಗೊತ್ತಿದ್ದು ಪ್ರಣೀತ್ ಅವ್ರ ಪಕ್ಕದಲ್ಲಿದ್ದಾರೆ ಅಂತ ಅರಿವಿಟ್ಕೊಂಡು ಏನ್ ಮಾಡಿದ್ರು, ಹೀರೋ ಅನ್ನೋ ಕಾರಣಕ್ಕೆ ಬಹಳ ಸ್ಲೋ ತಿಂದ್ರು. ಅವ್ರು ತಿನ್ನೋ ಸ್ಪೀಡು ನಾನು ನೋಡಿದ್ದೀನಿ. ಟಾಮ್ ಅಂಡ್ ಜೆರಿ ಕಾರ್ಯಕ್ರಮದಲ್ಲಿ ಒಂದೇನಾರ ತಿನ್ನಕ್ಕಿದ್ರೆ ಹಿಂಗಿಟ್ಕೊಂಡು ಟ್ರರ್ರ ಖಾಲಿ ಅದು. ನಮ್ಮ ಮನೆಯಲ್ಲಿ ಫೆಂಟಾಸ್ಟಿಕ್ ಆಗಿ ಏನಾರ ಕಬಾಬ್ಗಳೆಲ್ಲ ಕೊಟ್ರೆ ಹಂಗೆ ಬೋನ್ ಶೈನಿಂಗ್ ಹೊಡಿತಾ ಇರುತ್ತೆ. ಇಲ್ಲಿ ತಿಂದೇ ಇಲ್ಲ ಅವರು. ಬಟ್ ಎನಿವೇ, ಪ್ರಶಾಂತ್ ತಾವು ಗೆದ್ರಿ. ಗುಡ್ ಆನ್ ಫಾರ್ ಯು. ಲವ್ ಫೇಲ್ಯೂರ್ ಆಗಿದ್ರೆ ಆ ಎಕ್ಸ್ಪ್ರೆಷನ್ ನೀವು ವಿಸಿಲ್ ಮೂಲಕ ಎಕ್ಸ್ಪ್ರೆಷನ್ ತೋರಿಸಿ ಅಂತ ಹೇಳಿದ್ರೆ ಒಂದು ಸೌಂಡು ಸ್ವಲ್ಪ ಈ ಕಡೆ ಬಮ್ಮ, ಒಂದು ಫೀಲಿಗೋಸ್ಕರ. ಪ್ರಶಾಂತ್ ಅವ್ರು ನೀವು ಬನ್ನಿ ಬನ್ನಿ, ಯಾಕಂದ್ರೆ ಅವ್ರಿಗೂ ಫೀಲ್ ಬರ್ಬೇಕಲ್ಲ. ಅಲ್ಲ, ಎಲ್ಲ ಬಿಟ್ಟು ನನ್ನನ್ನು ಬಿಟ್ಟು ಇವ್ರನ್ನ ಆಯ್ಕೆ ಮಾಡಿದೆ ಅಂತ ಬರ್ಬೇಕಲ್ಲ ಅವ್ರಿಗೆ. ರೆಡಿ? ಓಕೆ.
ನೀವಿಬ್ರು ಇಲ್ಲಿದ್ದೀರಾ ಅವ್ನು ಆ ಹುಡುಗಿಯರ್ ನೋಡ್ಕೊಂಡು ಇದು ನೋಡಿ ಏನೇ ಈಗಷ್ಟೇ ಬ್ರೇಕಪ್ ಆಗಿದೆ ಬ್ರೇಕಪ್ ಆಗಿದೆ ಅಂತ ಹೇಳೋ ಅಷ್ಟರೊಳಗೆ ಪಾಪ ಬೇವ್ತಾ ಬಿಟ್ರ ಹುಡುಗಿಯವರು. ನಾವೊಂದು ಹೊಡಿಲ್ಲ ಇವಾಗ. ಓಕೆ ಓಕೆ ಹೊಡೆಯಮ್ಮ. ಅರ್ಥ ಆಯ್ತಾ? ಅಂದ್ರೆ ಮುಗೀತು ಅಂತ. ಹೌದು ಸ್ವಾಮಿ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವ ಸದಸ್ಯರು ಯಾರೆಂದು ಊಹಿಸಿ ನ್ಯೂಜೆನ್ ಮೊಬೈಲ್ಗಳನ್ನು ಗೆಲ್ಲಿ. NUG ಅಂತ ಟೈಪ್ ಮಾಡಿ ಒಂದು ಸ್ಪೇಸ್ ಕೊಟ್ಟು ಅವರವರ ಹೆಸರಿನ ಕೋಡ್ನೊಂದಿಗೆ 9901778080ಗೆ SMS ಕಳುಹಿಸಿ. ಓಪನ್ 1 2 3 ಅಂತೀನಿ ಅಲ್ಲಿ ಭಾಗ ಸೇರ್ಬೇಕು. ಬಾ ಬೆನ್ನು ತೋರ್ಸಂಗಿಲ್ಲ ಅಂತ ಅಂದಿದಲ್ಲ ಕನ್ನಡ ಗೊತ್ತಾಗಿಲ್ಲ ಇಲ್ಲಿ ಬಂದು ಸೆಮ್ಮೆ ಕೇಳಕ್ಕೆ ಹೇಳು. ಯು ಶುಡ್ ಆಸ್ಕ್ ಸಾರಿ ಅಂಡ್ ಗೋ. ಕ್ಷಮಿಸಿ ಕ್ಷಮಿಸಿ ಪ್ರಭು.